अब तरोरपि सहिष्णुना इस वाक्य का तात्पर्य है कि वृक्ष इतने सहनशील होते हैं कि आपने को काटने वालों को भी आपने सुशीतल छाया और सुमधुर फल देकर उपकार करना नहीं भूलते. ಸೊ ಯಾವ ತರ ಬಂದು ತರೋರಪಿ ಸಹಿಷ್ಣುನ ಅಂದ್ರೆ ಇದಕ್ಕೆ ಅರ್ಥ ಏನು? ಯಾವ ತರ ಬಂದು ಒಂದು ವೃಕ್ಷ ಒಂದು ಮರ ಇರುತ್ತೆ, ಒಂದು ಮರ ಹತ್ರ ಹೋದ್ರೆ ಸೊ ಆಕ್ಚುಲಿ ನಾವು ನೆನೆ ನೋಡಿದ್ರೆ ಏನು, ಯಾರ ಕೀರ್ತನೀಯ ಸದಾಹರಿ ಮಾಡಕ್ಕಾಗುತ್ತೆ? ಈ 4 ಲಕ್ಷಣಗಳು ಯಾರ್ಕಿರುತ್ತೋ ಅವ್ರ ಮಾತ್ರನೇ ಕೀರ್ತನೀಯ ಸದಾಹರಿ ಮಾಡಕ್ಕಾಗೋದು. ಹೇಳಿದ್ರಲ್ವಾ? ಏನೇನದು? ಮೊದಲನೇದು ಹುಲ್ಲುಕಡ್ಡಿಗಿಂತ ಅತ್ಯಂತ ದೀನಹೀನರಾಗಿರೋದು ಪ್ರಭು ಒಂದು. ಸರಿ. ವೃಕ್ಷಕ್ಕಿಂತ ಸಹನಶೀಲ, ವೃಕ್ಷ ತರ ಸಹನಶೀಲ ಹೊಂದಿರಬೇಕು. ವೃಕ್ಷ ತರ ಅಲ್ಲ, ವೃಕ್ಷಕ್ಕಿಂತ ಜಾಸ್ತಿ ಸಹನ ಇರಬೇಕು, ಸಹನಶೀಲ ತರ ಇರ್ಬೇಕು. ಆಮೇಲೆ ಯಾರಿಂದನೂ ಅವರು ಅಂದ್ರೆ ಮಾನ ಸನ್ಮಾನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮತ್ತೆ ಯಾರಾದ್ರೂ ಇವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು, ಮಾನವೀಯ ರೆಸ್ಪೆಕ್ಟ್ ಮಾಡ್ಬೇಕು. ಈ 4 ಲಕ್ಷಣ ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ. ತೃಣಾದಪಿ ಸುನಿಚೇನ ಹುಲ್ಲಕ್ಕಿಂತ ತುಂಬಾ ಮೋಸ, ಹುಲ್ಲಕ್ಕಿಂತ ತುಂಬಾ ಅದಮ ಅನ್ಕೊಬೇಕು. ಸೊ ಯಾವ ತರ ರೂಪ್ ಸನಾತನ್ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ? ಸನಾತನ್ ಗೋಸ್ವಾಮಿ ಕೂಡ ಏನು ಮಹಾಪ್ರಭು ದರ್ಶನ ಮಾಡುವಾಗ ಸೊ ಅಲ್ಲ ಮಧ್ಯೆ ಹುಲ್ಲಿಕ್ಕೊಂದೇ ಏನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ನಾನು ಯಾರು, ನಾನು ಯಾಕೆ ಬಂದೆ, ನನಗೆ ಯಾಕೆ ಈ ತರ ಕಷ್ಟಗಳು, ಸೊ ಈ ತರ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ನಾನು ಹುಲ್ಲಕ್ಕಿಂತ ಕಡಿಮೆ ಅನ್ಕೊಬೇಕು. ಎರಡನೇದು ತರೋರಪಿ ಸಹಿಷ್ಣುನ, ಒಂದು ಮರಕ್ಕಿಂತ ತುಂಬಾ ಸಹನಶೀಲವಾಗಿರ್ಬೇಕು. ಮೂರನೇದು ಅಮಾನೀನ, ಏನು ಸೊ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮತ್ತೆ ಮಾನದೇನ, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಈ 4 ಲಕ್ಷಣಗಳು ಯಾರಿರುತ್ತೋ ಅವ್ರಿಗೆ ಕೀರ್ತನೀಯ ಸದಾಹರಿ ಮಾಡಕ್ಕಾಗೋದು. ಅಂದ್ರೆ ಈ ಕೀರ್ತನೀಯ ಸದಾಹರಿ ಅನ್ನೋದು ಬಂದು ಮೆಕ್ಯಾನಿಸಮ್ ಪ್ರಾಸೆಸ್ ಅಲ್ಲ, ನಮ್ ಕೈಯಲ್ಲಿ ನಾವು ಬುದ್ಧಿನಿಂದ ಮಾಡೋ ಪ್ರಾಸೆಸ್ ಅಲ್ಲ, ಅದು ಭಗವಂತನ ಕೃಪೆನಿಂದ ಆಗೋದು, ಭಗವಂತನ ಕೃಪೆನಿಂದ ಆಗೋದು. ಹೇಳ್ದಲ್ವಾ? ಸೊ ನಾವ್ ಬಂದು ಏನು ಮೇ ಬಿ ನಾವು ಬಂದು ಬುದ್ಧಿನಿಂದ ಡೇ ಟೈಮ್ ಫುಲ್ ಮಾಡ್ಬೋದು, ಅದು ಆಗಲ್ಲ. ಆದ್ರೂ ಬುದ್ಧಿನಿಂದ ತುಂಬಾ ಪ್ರಯತ್ನ ಮಾಡಿ ಫುಲ್ ಡೇ ಮಾಡ್ಬೋದು, ಆದ್ರೆ ನೈಟ್ ಮಲ್ಕೊನವಾಗ ಎಲ್ಲಿ ಬರುತ್ತೆ ಭಗವಂತ ನಾಮ? ಬರಲ್ಲ. ಸೊ ಅದರಿಂದ ನಾವು ಬುದ್ಧಿನಿಂದ ಎಷ್ಟೇ ಮಾಡ್ಲಿ ಕೀರ್ತನೀಯ ಸದಾಹರಿ ಆಗಲ್ಲ. ಆದ್ರೆ ಸರಿ ಓಕೆ, ನಾವು ನಿದ್ದೆದಲ್ಲಿ ಭಗವಂತನ ಬೆಳಗ್ಗೆನಿಂದ ಭಗವಂತನ ನಾಮ ಹೇಳ್ಕೊಂಡಿದ್ರಿ, ನಿದ್ದೆದಲ್ಲಿ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಆದ್ರೆ ಏನು ಹೇಳ್ದಲ್ವಾ, ನಾನು ಅನಸ್ತೇಶಿಯ ಕೊಟ್ರೆ ಅನಸ್ತೇಶಿಯ ಕೊಟ್ರೆ ಎಲ್ಲಿ ಬರುತ್ತೆ? ಆದ್ರೆ ಭಗವಂತನ ಕೃಪೆ ಆದ್ರೆ ಆತರ ಅಲ್ಲ. ಪರಂಗುರ್ದೇಗೆ ಭಕ್ತ ಸಿದ್ಧಾಂತ ಸರಸ್ವತಿ ಪ್ರಭುಪಾದ್ಗೆ, ಸಾರಿ ಭಕ್ತವೇದಾಂತ ನಾರಾಯಣ ಗೋಸ್ವಾಮರಾಜ್ಗೆ ಏನಾಯ್ತು, ಅವ್ರಿಗೆ ಆಪರೇಷನ್ ಮಾಡ್ಬೇಕಾಗಿತ್ತು, ಅವಾಗ ಅನಸ್ತೇಶಿಯ ಕೊಟ್ರು, ಹೆವಿ ಡೋಸ್ ಕೊಟ್ರು, ಆದ್ರೆ ಏನ್ ಬರ್ತಾ ಇದೆ? ಭಗವಂತನ ನಾಮ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ, ಬರ್ತಾನೆ ಇದೆ, ಬರ್ತಾನೆ ಇದೆ, ಬರ್ತಾನೆ ಇದೆ. ಆ ಡಾಕ್ಟರ್ ಆಪರೇಷನ್ ಮಾಡಕ್ ಆಗ್ತಾ ಇಲ್ಲ, ಯಾಕೆ? ಪೇಷಂಟ್ ಹಂಗೆ ಮಾತಾಡ್ತಾನೆ ಇದ್ರೆ ಹೆಂಗ್ ಆಪರೇಷನ್ ಮಾಡೋದು? ಅಲ್ಲಿ ಭಕ್ತೇಂದ್ರ ಮಾಧವರಾಜ್ ಇರ್ತಾರೆ, ಇವ್ರು ಯಾವ ತರ ಈ ತರ ಭಗವಂತ ನಾಮ ಬರ್ತಾನೆ ಇದೆ ಬಾಯಿನಿಂದ, ನಾವ್ ಏನಂತ ಆಪರೇಷನ್ ಮಾಡೋದು, ಹೆಂಗ್ ಆಪರೇಷನ್ ಮಾಡೋದು? ಅವ್ರು ಮಹಾರಾಜ್ ಹೇಳ್ತಾರೆ, ಅವ್ರ ಹಂಗೆ ಅವ್ರಿಗೆ ಯಾವಾಗ್ಲೂ ಬರ್ತಾನೆ ಇರುತ್ತೆ. ನೀ ಪಾಟ್ ನೀ ಮಾಡಿ ನೀವ್ ಮಾಡಿ. ಸೊ ಏನು ಇದು ಭಗವಂತನ ಕೃಪೆನಿಂದ ಬರೋದು ಕೀರ್ತನೀಯ ಸದಾಹರಿ. ಭಕ್ತಿ ಪ್ರಮೋದ್ ಪುರಿ ಗೋಸ್ವಾಮಿ ಮಹಾರಾಜ್ ಅವ್ರಿಗೇನಾಗುತ್ತೆ, ಪ್ರಭುಪಾದಲ್ಲಿ ಇರ್ತಾರೆ, ನೀನ್ ಬಂದು ಯಾವಾಗ್ಲೂ ಜಪ ಬಿಡ್ಬೇಡ ಅಂತ. ಅವ್ರೇನ್ ಮಾಡ್ತಾರೆ, 90 years ಆಯ್ತು, ಕೈ ಆಡ್ತಾ ಇಲ್ಲ. ಆ ಟೈಮಲ್ಲಿ ಏನಾಯ್ತು, ಅಷ್ಟವರೆಗೂ ಜಪ ಮಾಡ್ತಾ ಇರ್ತಾರ, ಆದ್ರೆ ಕೈ ಆಡ್ತಾ ಇರ್ಲಿಲ್ಲ. ಅವ್ರ ದಿನಕ್ಕೆ ಬೇರೆ 20 ನಿಮಿಷ ಮಾತ್ರ ನಿದ್ದೆ ಹೋಗೋರು. 20 ನಿಮಿಷ ಅದು ಹಿಂಗ್ ಮಲ್ಕೊಂಡಲ್ಲ, ಕುತ್ಕೊಂಡೆ ಕುತ್ಕೊಂಡೆ ನಿದ್ದೆ ಹೋಗೋರು. ಬೇರೆ 20 ನಿಮಿಷ ಅಷ್ಟೇ, 20 ನಿಮಿಷದ ನಿದ್ದೆ ಹೋಗೋರು. ಸೊ ಯಾವಾಗ್ಲೂ ಭಗವಂತನ ನಾವು ಕೀರ್ತನೆ ಹೇಳ್ತಾ ಇರೋರು, ಜಪ ಮಾಡ್ತಾ ಇರೋರು. ಆತರ ಮಾಡ್ತಾ ಇರೋ 90 years ಆಗೋಯ್ತು. ಅವ್ರ ಏನಾಯ್ತು, ಅವಾಗ ಬೆರಳು ಶೇಕ್ ಆಗ್ತಾ ಇಲ್ಲ, ಕಲಿತಾ ಇಲ್ಲ. ಅವಾಗ ಜೋರಾಗಿ ಉಚ್ಚಾರಣೆ ಮಾಡೋ ಸ್ಟಾರ್ಟ್ ಮಾಡ್ತಾರೆ ಭಗವಂತನ ನಾಮ, ಜೋರಾಗಿ ಉಚ್ಚಾರಣೆ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಹೆಂಗ ಅದು ಫುಲ್ಲು, ಆ ರೂಮ್ ಫುಲ್ಲು, ಆ ಬಿಲ್ಡಿಂಗ್ ಫುಲ್ಲು ಕೆಲಸ್ತಾ ಇದೆ, ಅಷ್ಟು ಜೋರಾಗಿ ಭಗವಂತನ ನಾಮ ಹೇಳ್ತಾ ಇದ್ದಾರೆ. ಏನೇ ಮಾಡಿದ್ರು ನಿಲ್ಲಿಸ್ತಾ ಇಲ್ಲ, ಏನೇ ಮಾಡಿದ್ರು ನಿಲ್ಲಿಸ್ತಾ ಇಲ್ಲ ಭಗವಂತನ ನಾಮ ಹೇಳೋದು. ಸೊ ಡಾಕ್ಟರ್ ಹತ್ರ ಹೋಗಿ ಕರ್ಕೊ ಹೋದ್ರು, ಅಂದ್ರೆ ಎಲ್ಲರಿಗೂ ಭಯ ಬಂದ್ಬಿಡ್ತು, ಏನು ಶರೀರ ಬಿಡೋ ಟೈಮ್ ಏನಾದ್ರು ಬಂದ್ಬಿಡ್ತೇನೋ ಅಂತ. ಸೊ ಎಲ್ಲಾ ಡಾಕ್ಟರ್ ಹತ್ರ ಕರ್ಕೊ ಹೋದ್ರು, ಎಲ್ಲ ಏನೇ ಮಾಡಿದ್ರು ಅವರು ಅನಸ್ತೇಶಿಯ ಕೊಟ್ರು, ಆದ್ರೂ ಏನು ವರ್ಕೌಟ್ ಆಗ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ 3 ದಿನ ನಾನ್ ಸ್ಟಾಪ್ ಅಂದ್ರೆ ನಾನ್ ಸ್ಟಾಪ್, ಒಂದು ಸಿಂಗಲ್ ಸೆಕೆಂಡ್ ಕೂಡ ಗ್ಯಾಪ್ ಇಲ್ದಿರ, ಒಂದು ಸಿಂಗಲ್ ಸೆಕೆಂಡ್ ಕೂಡ ಗ್ಯಾಪ್ ಇಲ್ದಿರ 3 ದಿನ ಕಂಟಿನ್ಯೂಸ್ ಆಗಿ ಭಗವಂತ ನಾಮ ಬರ್ತಾನೆ ಇದೆ. ಬಟ್ಟೆಗಳನ್ನ ನೀರು ತುಂಬೋಯ್ತು, ಅವ್ರ ಕಣ್ಣಲ್ಲಿ ಬರೋ ನೀರು ಅಷ್ಟಾಯ್ತು. ಇದೆಲ್ಲ ಏನು ಭಗವಂತನ ಕೃಪೆನಿಂದ ಆಗುತ್ತೆ, ಭಗವಂತನ ಕೃಪೆನಿಂದ ಆಗುತ್ತೆ. ಸೊ ಯಾರಕ್ಕೆ 4 ಲಕ್ಷಣ ಇರುತ್ತೋ ಆವಾಗ್ಲ
ಕೀರ್ತನೀಯ ಸದಾಹರಿ ಮಾಡಕ್ಕಾಗೋದು. ಇದರಲ್ಲಿ ತರೋರಪಿ ಸಹಿಷ್ಣುನ 2 ಲಕ್ಷಣ ಏನು? ಸೊ ಯಾವ ತರ ಬಂದು ಒಂದು ಮರ ಇರುತ್ತೆ, ಮರ ನೀ ಹೋಗಿ ಅವ್ರು ಅದ್ರ ಕೆಳಗಡೆ ಕುತ್ಕೊಂತೀರಿ, ಆದ್ರೆ ನನ್ನ ಹತ್ರ ಬರ್ಬೇಡ ಅಂತ ಏನಾದ್ರು ಹೇಳುತ್ತೇನು? ಯಾರೇ ಬರ್ಲಿ, ಮಿತ್ರ ಆದ್ರೂ ಬರ್ಲಿ, ಶತ್ರು ಆದ್ರೂ ಬರ್ಲಿ, ಎಲ್ಲಾರ್ಗೂ ಏನ್ ಮಾಡುತ್ತೆ? ನೆರಳು ಕೊಡುತ್ತೆ. ಸರ್ ನೆರಳು ಮಾತ್ರನ ಕೊಡುತ್ತಾ? ಇಲ್ಲ, ಹಣ್ಣು ಕೊಡುತ್ತೆ. ನನ್ನ ಹತ್ರ ಯಾರ್ಯಾರೆಲ್ಲ ಬಂದು ಆಶ್ರಯ ತಗೊಂತಾರೋ ಅವ್ರಿಗೆಲ್ಲ ನಾನೇನ್ ಮಾಡ್ತೀನಿ? ಹಣ್ಣು ಕೊಡ್ತೀನಿ. ಅವ್ರಿಗೆ ಮಾತ್ರನೇ ಕೊಡುತ್ತಾ? ಇಲ್ಲ. ಅದನ್ನ ಯಾರು ಕಟ್ ಮಾಡ್ತಾರೋ ಯಾರು ಕಟ್ ಮಾಡ್ತಾರೋ ಅವ್ರಿಗೂ ಕೊಡುತ್ತೆ. ಅದನ್ನ ನಾನು ಕಟ್ ಮಾಡ್ಬೇಡ ಅಂತ ನಾನೇನು ಅದೇನು ಮಾಡಲ್ಲ, ಅಂತ ನಾನೇನು ರಿಜೆಕ್ಟ್ ಮಾಡಲ್ಲ. ಅದು ಅದ್ ನಾನು ಕಟ್ ಮಾಡಕ್ ಬರ್ತಾ ಇದ್ದಾರೆ ಅಂತ ಏನೋ ಮರ ಬಿದ್ಬಿಡೋದು, ಅವ್ರ ಮೇಲೆ ಬಿದ್ಬಿಡೋದು, ಆ ತರ ಏನೋ ಅವ್ರನ್ನ ಅವಾಯ್ಡೇ ಮಾಡಲ್ಲ. ಸಾಧಾರಣವಾಗಿರುತ್ತೆ. ಸೊ ಒಂದು ಮರನೇ ಅಷ್ಟು ಸಹಿಷ್ಣುತಾಗಿದೆ ಅಂದ್ರೆ ಅವ್ರನ್ನ ಏನಾದ್ರು ಮಾಡಕ್ ಬಂದ್ರೇನು ಅವ್ರಿಗೆ ಹಣ್ಣು ಕೊಟ್ಟು ಕಳಿಸ್ತಾ ಇದೆ ಅಂದ್ರೆ ಇನ್ನು ವೈಷ್ಣವ ಇನ್ನಷ್ಟು ಸಹಿಷ್ಣುತೆ ಇರಬೇಕು. ಇನ್ನು ವೈಷ್ಣವ ಇನ್ನಷ್ಟು ಸಹಿಷ್ಣುತಾಗಿರ್ಬೇಕು. ಯಾತರ ಜಯದೇವ್ ಗೋಸ್ವಾಮಿ, ಜಯದೇವ್ ಗೋಸ್ವಾಮಿ ಕೇಳಿದ್ರಲ್ಲ ತಾನೆ? ಅವಾಗೇನಾಯ್ತು? ಜಯದೇವ್ ಗೋಸ್ವಾಮಿ ಅವ್ರು ಬಂದು ತುಂಬಾ ಫೇಮಸ್ ಆಗ್ಬಿಟ್ರು. ಎಲ್ಲ ಮಾಡಿದ್ರೂ ಏನ್ ಮಾಡ್ತಾ ಇದೆ? ಕೀರ್ತನ್ ಮಾಡ್ತಾ ಇದಾರೆ. ಸೊ ಅಂದ್ರೆ ಅವ್ರ ಕೀರ್ತನದಿಂದ ಅವರು ಗೀತ ಗೋವಿಂದ ಬರೆದ್ರಿಂದ ಏನಾಯ್ತು? ಫುಲ್ ಫೇಮಸ್ ಆಗ್ಬಿಟ್ರು ಜಯದೇವ್ ಗೋಸ್ವಾಮಿ. ಅವಾಗ ಏನ್ ಮಾಡ್ತಾನೆ? ರಾಜ ಬಂದು ಏನ್ ಮಾಡ್ತಾರೆ? ಅವ್ರಿಗೆ ತುಂಬಾ ಏನು ಎಲ್ಲ ತುಂಬಾ ರತ್ನ ಅದು ಇದು ಎಲ್ಲ ಕೊಟ್ಟು, ತುಂಬಾ ಜುವೆಲ್ಸ್ ಬಂಗಾರ ಎಲ್ಲ ಕೊಟ್ಟು ಅವರಿಗೆ ಸತ್ಕಾರ ಮಾಡ್ತಾರೆ ರಾಜ. ಮತ್ತೆ ಆ ರಾಜ ಬೇಡ್ಕೊಂತಾರೆ, ನೀನ್ ನನ್ನ ರಾಜ್ಯದಲ್ಲೇ ಇರು ಅಂತ. ಆದ್ರೆ ಜಯದೇವ್ ಗೋಸ್ವಾಮಿ ಒಪ್ಕೊಳಲ್ಲ. ಇಲ್ಲ ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ರೆ ಅವ್ರ ಹತ್ರ ತುಂಬಾ ಸ್ವಲ್ಪ ದುಡ್ಡು ಅದು ಇದು ಎಲ್ಲ ಹೋಗ್ತಾ ಇರ್ತಾರೆ. ಅವಾಗ ದಾರಿದಲ್ಲಿ ಏನಾಯ್ತು? ಕಳ್ಳರು ಬಂದ್ರು ಏನ್ ಮಾಡ್ತಾರೆ? ಸೊ ನಿಮ್ ಜೊತೆ ನಾನು ಬರ್ತೀನಿ ಅಂತ ಅವ್ರ ಜೊತೆ ಹೋಗ್ತಾ ಯಾರು ಇಲ್ದಿರೋ ಜಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ 4 ಕಳ್ಳರು ಏನಾದ್ರು ಶರೀರ ಪಾಟ್ ಕಟ್ ಮಾಡ್ಬಿಡ್ತಾರೆ. ಶರೀರ ಪಾರ್ಟ್ ಒಂದೊಂದ್ ಕೈ ಕಾಲು ಮಖ ಎಲ್ಲ ಕಟ್ ಮಾಡ್ಬಿಡ್ತಾರೆ. ಕಟ್ ಮಾಡ್ಬಿಟ್ರೆ ಆಮೇಲೆ ಕಟ್ ಮಾಡ್ಬಿಟ್ರು ಆ ಕಳ್ಳರು ಎಲ್ಲ ದುಡ್ಡು ಕಿತ್ಕೊ ಹೋಗ್ಬಿಟ್ರು. ಆಮೇಲೆ ಅದೇ ಇನ್ನೊಂದು ರಾಜ ದಾರಿದಲ್ಲಿ ಹೋಗ್ತಾ ಇದ್ರೆ ಒಂದು ಬಾವಿದಿಂದ ಸೊ ಎಲ್ಲ ಕಟ್ ಮಾಡಿ ಬಾವಿದಲ್ಲಿ ಬಿಸಾಕ್ಬಿಟ್ರು. ಆ ಬಾವಿದಿಂದಾನೇ ಶಬ್ದ ಬರ್ತಾ ಇದೆ. ಸೊ ಭಗವಂತ ನಾಮ ಬರ್ತಾ ಇದೆ. ಏನು? ಆ ಗೀತ ಗೋವಿಂದಂ ಶ್ರುತ ಕಮಲ ಕುಚ ಮಂಡಲ ಕೀರ್ತನ್ ಬರ್ತಾ ಇದೆ. ಆ ಶರೀರ ಪಾಟ್ ಕಟ್ ಮಾಡಿದ್ರೆ ನಾನು ಒಂದೊಂದು ಪಾಟ್ನಿಂದನೂ ಕೀರ್ತನ್ ಬರ್ತಾ ಇದೆ. ಒಂದೊಂದು ಅಂಗನಿಂದನೂ ಕೀರ್ತನ್ ಬರ್ತಾ ಇದೆ. ಅವಾಗ ರಾಜ ಮತ್ತೆ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಅಮ್ಮಂದ ಅವಾಗೆಲ್ಲ ಸೊ ಎಲ್ಲ ತಗೊಬಂದು ಆಮೇಲೆ ಎಲ್ಲ ಜಾಯಿನ್ ಮಾಡಿ ರೆಡಿ ಮಾಡ್ತಾರೆ ಜಯದೇವ್ ಗೋಸ್ವಾಮಿ. ಆಮೇಲೆ ಏನ್ ಮಾಡ್ತಾರೆ? ಅವ್ರ ರಾಜ್ಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾರೆ. ತುಂಬಾ ದೊಡ್ಡ ಅತಿಥಿ ಸತ್ಕಾರ ಮಾಡ್ತಾರೆ. ಅವಾಗ ಈ 4 ಕಳ್ಳರು ಅಲ್ಲಿ ಹೋಗಿರ್ತಾರೆ. ಈ 4 ಕಳ್ಳರು ಏನಾಗ್ ಮಾಡ್ತಾರೆ? ಅಲ್ಲಿ ಹೋಗಿರ್ತಾರೆ. ಯಾಕೆ? ಸೊ ಜಯದೇವ್ ಗೋಸ್ವಾಮಿ ಈ ತರ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಜಯದೇವ್ ಗೋಸ್ವಾಮಿ ಅಂತ ಗೊತ್ತಿಲ್ಲ, ಯಾವ್ದೋ ಪಂಡಿತರಂತೆ. ನೋಡೋಣ, ಅದನ್ನೆಲ್ಲ ಹೋದ್ರೆ ನಮಗೂ ಏನಾದ್ರು ಸಿಗುತ್ತೆ ಅಂತ ಇವರು ಹೋಗಿರ್ತಾರೆ. ಅದು ಆಮೇಲೆ ನೋಡಿದಾಗ ಗೊತ್ತಾಗ್ಬಿಡ್ತು ಜಯದೇವ್ ಗೋಸ್ವಾಮಿ ಅಂತ. ಅವಾಗ ಜಯದೇವ್ ಗೋಸ್ವಾಮಿ ಆ 4 ಕಳ್ಳರು ನೋಡ್ಬಿಡ್ತಾರೆ. ಅವಾಗ ಪಕ್ಕದಲ್ಲಿರೋ ಸೈನಿಕನಿಗೆ ರಾಜ ಕೇಳ್ತಾರೆ ಅವ್ರ 4 ಜನನ ಕರ್ಕೊ ಬನ್ನಿ ಅಂತ. ಅವಾಗ 4 ಜನರು ಸೈನಿಕರು ಹೋಗಿ ಕರ್ಕೊ ಬರ್ತಾರೆ. ಅವ್ರಿಗೆ ಭಯ ಆಗ್ಬಿಡ್ತು. ರಾಜ ಕೇಳ್ಬಿಟ್ಟು ನಮ್ಗೆ ಸಿಕ್ಕಾಕ್ಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ. ಆದ್ರೆ ಜಯದೇವ್ ಗೋಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ ಇವ್ರು ತುಂಬಾ ವಿಶೇಷವಾದ ವ್ಯಕ್ತಿಗಳು, ಇವ್ರು ನನ್ನ ತರನೇ ಸತ್ಕಾರ ಮಾಡಿ ಇವ್ರಿಗೆ ನನ್ನ ತರನೇ ಸತ್ಕಾರ ಮಾಡಿ. ಸೊ ಅವ್ರದೇ ತರನೇ ಸತ್ಕಾರ ಮಾಡ್ತಾರೆ. ತುಂಬಾ ದಿನ ಈ ತರ ಜಯದೇವ್ ಗೋಸ್ವಾಮಿ ತರನೇ ಅವ್ರಿಗೆ ಸತ್ಕಾರ ನಡೆಯುತ್ತೆ ರಾಜ್ಯದಲ್ಲಿ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಸೊ ಆ ಸೈನಿಕರಿಗೆ ಗೊತ್ತು ಇವ್ರ ಬಗ್ಗೆ, ಇವ್ರ ಜಾತಕ ಎಲ್ಲ ಗೊತ್ತು. ಈ 4 ಕಳ್ಳರ ಬಗ್ಗೆನೂ ಗೊತ್ತು ಆ ಸೈನಿಕರಿಗೆ. ಅವಾಗ ಸೈನಿಕರ ಹತ್ರ ಕೇಳ್ತಾರೆ. ಆಮೇಲೆ ಜಯದೇವ್ ಗೋಸ್ವಾಮಿ ಹೇಳ್ತಾರೆ, ಸರಿ 4 ಕಳ್ಳರು ಹೇಳ್ತಾರೆ ಜಯದೇವ್ ಗೋಸ್ವಾಮಿ ಹತ್ರ, ಸರಿ ನಾವ್ ಹೋಗ್ತೀರಿ, ನಮ್ ಕಳ್ಸ್ಕೊಡು ಅಂತ. ಜಯದೇವ್ ಗೋಸ್ವಾಮಿ ಹೇಳ್ತಾರೆ ರಾಜ ಹತ್ರ ಇವ್ರು ಹೋಗ್ತಾರಂತೆ. ಇವ್ರನ್ನ ಹೋಗಿ ಸೈನಿಕರು ಪಕ್ಕದಲ್ಲಿ ಇರ್ಸ್ಕೊಂಡು ಹೋಗಿ ಬಿಟ್ಬಿಟ್ಟು ಬನ್ನಿ. ಪಕ್ಕದಲ್ಲೇ ಸೈನಿಕರೇ ಹೋಗಿ ಕಳ್ಸ್ಕೊಡಿ, ಸೈನಿಕರೇ ಹೋಗಿ ಅವ್ರ ಊರಲ್ಲೇ ಅವ್ರನ್ನ ಬಿಟ್ಬಿಟ್ಟು ಬರಬೇಕು, ರಥದಲ್ಲಿ ಕರ್ಕೊ ಹೋಗಿ ಅಂತ ಕಳಿಸ್ತಾರೆ. ಅವಾಗ ಕಳ್ಸೋವಾಗ ದಾರಿದಲ್ಲಿ ಹೋಗ್ತಾ ಇದ್ರೆ ಸೈನಿಕರು ಕೇಳ್ತಾರೆ, ನೀವ್ ಅಷ್ಟು ಮಾಡಿದ್ರೆ, ನೀವು ಇಷ್ಟು ದೊಡ್ಡ ಕಳ್ಳರು ಆಗಿದ್ರೆ ನಾನು ಯಾಕೆ ನಿಮ್ಗ ಜಯದೇವ್ ಗೋಸ್ವಾಮಿ ಅಷ್ಟು ಮರ್ಯಾದೆ ಕೊಡ್ತಾ ಇದ್ದೇನೆ? ಅವಾಗ 4 ಕಳ್ಳರು ಹೇಳ್ತಾರೆ, ಆಕ್ಚುಲಿ ಇವನು ನಮ್ ಬ್ಯಾಚ್ ಅಲ್ಲಿ ನಮ್ ಲೀಡರ್, ಇವ್ರ ಮುಂಚೆ ಈ ಜಯದೇವ್ ಗೋಸ್ವಾಮಿ ನಮ್ ಬ್ಯಾಚ್ ನಮ್ ಕಳ್ಳರಿಗೆ ನಮ್ ಲೀಡರ್ ಅವನು. ಆದ್ರೆ ಏನಾದ್ರು ಹೇಳ್ಬಿಟ್ರೆ ಸೊ ನಾವ್ ಎಲ್ಲರೂ ಈ ವಿಷಯ ಬಂದು ಹೇಳ್ಬಿಡ್ತಿರೋ ಎಲ್ಲಾರ್ಗೂ ಅಂತ ನಮ್ಗೆ ಸಪ್ರೇಟ್ ಆಗಿ ಇಷ್ಟೆಲ್ಲ ಮರ್ಯಾದೆ ಕೊಟ್ಟ ಅಂತ 4 ಕಳ್ಳರು ಹೇಳ್ತಾರೆ. ಆ ಮಾತು ಕೇಳಿದ ತಕ್ಷಣ ಏನಾಯ್ತು? ಆದ್ರೆ ಜಯದೇವ್ ಗೋಸ್ವಾಮಿ ನೋಡಿ, ಜಯದೇವ್ ಗೋಸ್ವಾಮಿ ಯಾಕೆ ಇದರ ಮಾಡಿದ್ರು? ಮತ್ತೆ ನಂತರ ಮಾಡಿರೋ ತರ ಇನ್ಯಾರಕ್ಕೂ ಮಾಡ್ಬಾರ್ದು ಅಂತ ಸೈನಿಕರಿಗೆ ಕಳ್ಸಿ ಅವ್ರ ಊರಲ್ಲಿ ಬಿಟ್ಬಿಟ್ಟು ಬರ್ಬೇಕು ಅಂತ ಇದ್ ಮಾಡಿದ್ರು. ನೋಡು, ಅವ್ರು ಸಾಯಿಸಿದ್ರೇನು ಆದ್ರೆ ಜಯದೇವ್ ಗೋಸ್ವಾಮಿ ಪ್ರತೀಕಾರ ತಗೊಂಡಿಲ್ಲ. ಎಷ್ಟು ಅಮಾನೀನ. ಸೊ ಏನ್ ಮರ್ಯಾದೆ ಕೂಡ ತಗೊಂಡಿರೋ, ಎಷ್ಟು ಸಹನವಾಗಿದ್ದಾರೆ. ಆಮೇಲೆ ಆದ್ರೆ
ಅವ್ರು ಹೇಳಿರೋ ಮಾತಿಗೆ ಭೂದೇವಿ ತಟ್ಕೊಂಡಿಲ್ಲ. ಭೂದೇವಿ ಎರಡಾಯ್ತು, ಅವ್ರ 4 ಜನ ಒಳಗಡೆ ಇಟ್ಕೊಂಡ್ಬಿಡ್ತು. ಸೊ ವೈಷ್ಣವ್ರು ನೋಡಿ ಎಷ್ಟು ಸಹಿಷ್ಣುತ ಆಗಿರ್ತಾರೆ. ಯಾರು ಜಡ ಭರತ ಅವ್ರನ್ನೇನ್ ಮಾಡಿದ್ರು? ಸಾಯ್ಸಕ್ ಬಂದ್ರಲ್ವಾ? ಸಾಯ್ಸಕ್ ಬಂದ್ರು, ಕಾಲಿಗೆ ಬಲಿ ಕೊಡಕ್ಕೆ. ಕಾಲಿಗೆ ಬಲಿ ಕೊಡಕ್ಕೆ. ಆದ್ರೇನು ಏನ್ ರೆಸ್ಪಾನ್ಸ್ ಇಲ್ಲ. ಸಾಯಿಸಾದ್ರು ಸಾಯಿಸಿ, ಏನಾದ್ರು ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಅಭಯಚಾರ ನಾರಾಯಣ. ಯಾಕೆ? ಭಗವಂತ ಬೇಕಂದ್ರೆ ನಾನು ಸಾಯ್ಸಂಗಿದ್ರೆ ಸಾಯಿಸ್ಲಿ, ಭಗವಂತನ ಇಚ್ಛೆ. ಭಗವಂತನ ಮೇಲೆ ಕಾಪಾಡ್ಬೇಕು ಅನ್ಕೊಂಡಿದ್ರೆ ಕಾಪಾಡ್ಬೋದು. ಇವಾಗ ಎಕ್ಸಾಂಪಲ್ ನರಸಿಂಹದಲ್ಲಿ ಕೂಡ ನೋಡಿರ್ಬೋದು. ಎಲ್ಲ ಬೆಟ್ಟದ ಮೇಲೆ ತಗೋ ಹೋಗ್ತಾರಲ್ಲ ಪ್ರಹ್ಲಾದ ಮಹಾರಾಜ್ನ. ಪ್ರಹ್ಲಾದ್ ಮಹಾರಾಜ್ ಬಿಸಾಕ್ತಾ ಇದ್ರೆ, ಅಂದ್ರೆ ಬಿಸಾಕ್ಬಿಟ್ರೆ ನಿನ್ ಹರಿ ಬಂದು ಕಾಪಾಡ್ತಾನೆ ಏನು? ಪ್ರಹ್ಲಾದ್ ಮಹಾರಾಜ್ನ ಹೇಳ್ತಾರೆ. ಅದು ಭಗವಂತನ ಇಚ್ಛೆ. ಕಾಪಾಡಂಗಿದ್ರೆ ಕಾಪಾಡ್ಲಿ, ಬಿಡಂಗಿದ್ರೆ ಬಿಡ್ಲಿ, ಅದು ಭಗವಂತನ ಇಚ್ಛೆ. ಸೊ ಅದೇ ತರ ಸಾಧು ಕೂಡ ವೈಷ್ಣವ್ರು ಕೂಡ ಅದೇ ತರಾನೇ, ಅಷ್ಟು ಸಹಿಷ್ಣುತೆಗಿರ್ತಾರೆ. ಸೊ ಜಡ ಬರ್ತಾ ಏನ್ ರಿಯಾಕ್ಷನ್ ಇಲ್ಲ. ಓಕೆ, ಕಟ್ ಮಾಡ್ತೀರಾ, ಪರವಾಗಿಲ್ಲ, ಅವರೇ ಹೋಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರೇ ಹೋಗಿ ಹೆಲ್ಪ್ ಮಾಡ್ತಾ ಇದಾರೆ, ಹಿಂಗೆ ಅಂತ. ಅವ್ನ್ ತೆಗೆದ್ಮೇಲೆ ಯಾವಾಗ ಕಟ್ ಮಾಡ್ತಾರ ಅವಾಗ ಏನಾಗುತ್ತೆ? ಸ್ವಯಂ ಕಾಳಿಕಾ ದೇವಿ ವಿಗ್ರಹನಿಂದ ಒಡ್ಕೊಂಡು ಬಂದ್ಬಿಡ್ತಾಳೆ. ಒಡ್ಕೊಂಡ್ ಜನ ಎಲ್ಲ ಸಾಯಿಸಾಕ್ಬಿಡ್ತಾಳೆ. ಸಾಯಿಸಾಕ್ಬಿಡ್ತಾರೆ. ಅಷ್ಟು ಸಹಿಷ್ಣುತೆಗಿರ್ತಾರೆ ವೈಷ್ಣವಸ್ ಬಂದು. ಸೊ ನೋಡಿ, ಒಂದು ಸಾಧಾರಣ ಮರನೇ ಹಣ್ಣು ಕೊಡ್ತಾ ಇದೆ ಅಂದ್ರೆ ಇನ್ ವೈಷ್ಣವಸ್ ಇನ್ನೇನ್ ಕೊಡ್ಬೇಕು? ವೈಷ್ಣವಸ್ ಇನ್ನೇನ್ ಕೊಡ್ಬೇಕು? ಅಷ್ಟು ಸಹಿಷ್ಣುತ. ಒಂದು ಸಾಧಾರಣ ಒಂದೇನು 4 ಪ್ರಕಾರ ಚೇತನ ಇದೆ ಅಲ್ವಾ? 5 ಪ್ರಕಾರ ಚೇತನ ಇದೆ. ಏನು? ಆಚಾದಿಕ್, ಸಂಕುಚಿತ್, ವಿಕಲಿತ್. ಸೊ ಆಚಾದಿಕ್, ಸಂಕುಚಿತ್, ಮುಕುಲಿತ್, ವಿಕಸಿತ್, ಪೂರ್ಣ ವಿಕಸಿತ್. ಇದು ಆಚಾದಿಕ್ ಚೇತನ ಯಾವ್ದು? ಇದು ವೃಕ್ಷ. ಆ ವೃಕ್ಷನೇ ಅಷ್ಟು ಬಂದವ್ರಿಗೆಲ್ಲ ಅನ್ಕೊಡ್ತಾ ಇದೆ ಅಂದ್ರೆ ಇನ್ ವೈಷ್ಣವಸ್ ಇನ್ನೇಂದ ಕೊಡಲ್ಲ. ಹರಿದಾಸ್ ಠಾಕೂರ್ನ ಏನ್ ಮಾಡ್ತಾರೆ? 21 ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇಳ್ಕೊಂಡು ಹೋಗಿ ಹೊಡಿತಾರೆ. ಹೇಳಿದ್ದೀನಲ್ಲ, ಕುದುರೆ ಕಟ್ಬಿಡೋದು. ಅವ್ರನ್ನ ಕುದುರೆ ಕಟ್ಬಿಡ್ತಾರೆ, ರೋಡಲ್ಲಿ ಹೋಗ್ತಾರೆ ಅವ್ರನ್ನ. ರೋಡಲ್ಲಿ ಹೋಗೋದು. ಸೊ ಹೆಂಗಿರುತ್ತೆ? ರೋಡಾಗಿ ಹೋಗೋದು ಹೆಂಗಿರುತ್ತೆ? ಅದು ಇವಾಗ ತರ ತಾರ್ ರೋಡ್ ಕೂಡ, ಮಣ್ ರೋಡ್ ಎಲ್ಲ ಕಲಗಳು ಅದು ಇದು ಇರುತ್ತೆ. ಆ ರೋಡಲ್ಲಿ ಹೋಗೋದು ಅವ್ರನ್ನ. ಹೋಗಿ ಒಂದು ಮಾರ್ಕೆಟ್ ಪ್ಲೇಸ್ಗೆ ಒಂದು ಕಟ್ಬಿಟ್ಟು ಹೊಡೆಯೋದು ಅವ್ರನ್ನ. ಯಾಕಂದ್ರೆ ನೀನ್ ಕೃಷ್ಣ ಕೃಷ್ಣ ಅಂತ ಜಪ ಮಾಡ್ತಾ ಇದೀಯ ಅಂತ. ಭಗವಂತ ನಾಮ ಜಪ ಮಾಡ್ತಾ ಇದೀಯ, ಇದೊಂದು ಏನ್ ತಪ್ಪು ಮಾಡಿಲ್ಲ. ಬರೀ ಭಗವಂತ ನಾಮ ಜಪ ಮಾಡಿದ್ರೆ ಏನ್ ಮಾಡಿದ್ರು ಅವ್ರನ್ನ? 21 ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇಳ್ಕೊಂಡು ಹೋಗಿ ಹೊಡೋದು. ಒಂದು ರೋಡಲ್ಲಿ ಹೋಗ್ತಾರೆ, ಒಂದು ಮಾರ್ಕೆಟ್ ಪ್ಲೇಸ್ ಹೋಗ್ತಾರೆ, ಮರಕ್ ಕಟ್ಟಾಕ್ತಾರೆ, ಹೊಡಿತಾರೆ. ಮತ್ತೆ ಅಲ್ಲಿ ಸಾಯ್ಲಿಲ್ಲ, ಇನ್ನೊಂದು ಮಾರ್ಕೆಟ್ ಪ್ಲೇಸ್ ಹೋಗೋದು. ಈ ತರ 21 ಮಾರ್ಕೆಟ್ ಪ್ಲೇಸ್ ಹೋಗಿ ಹೊಡಿತಾರೆ. ಆದ್ರೆ ಆಮೇಲೆ ಏನು? ಸೈನಿಕರೇ ಅಳ್ತಾರೆ. ಯಾಕೆ? ಅರೆ 1-2 ಮಾರ್ಕೆಟ್ ಪ್ಲೇಸ್ ಹೋಗಿ ಓಡಿದ್ರೇನೆ ಎಲ್ಲಾರು ಸತ್ತೋಗ್ಬಿಡ್ತಾರೆ. ಆದ್ರೆ ನೀನ್ 21 ಮಾರ್ಕೆಟ್ ಪ್ಲೇಸ್ ಹೋಗಿ ಹೊಡೆದಿದ್ದೀರಿ, ಆದ್ರೇನು ನೀನ್ ಸಾಯ್ಲಿಲ್ಲ. ಆತರ ಆತರ ಹೊಡಿಯೋವಾಗ ಏನಾಯ್ತು? ಹರಿದಾಸ್ ಠಾಕೂರ್ನ ಆತರ ಹೊಡಿಯೋವಾಗ ಏನಾಯ್ತು? ಸ್ವಯಂ ಚೈತನ್ಯ ಮಹಾಪ್ರಭು ಬಂದು ಸುದರ್ಶನ್ ಚಕ್ರ ಹಿಡ್ಕೊಂಡು, ಭಗವಂತ ಬಂದು, ಇನ್ನು ಭಗವಂತ ಅವತಾರ ತಗೊಂಡಿಲ್ಲ, ಆದ್ರೆ ಭಗವಂತ ಬಂದ್ಬಿಟ್ರ ಆಲ್ರೆಡಿ. ಆದ್ರೆ ಹರಿದಾಸ್ ಠಾಕೂರ್ ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಅವ್ರು ಹೊಡಿತಾ ಇದ್ದಾರಲ್ವಾ, ಹೊಡಿತಾ ಇರೋವಾಗ ಒಡ್ಸ್ಕೊಂಡ ನೋವುಕ್ಕಿಂತ ಹರಿದಾಸ್ ಠಾಕೂರ್ಗೆ ಮನಸ್ಸಲ್ಲಿ ಇನ್ನೂ ಜಾಸ್ತಿ ನೋವಾಗ್ತಾ ಇದೆ. ಏನಂತಂದ್ರೆ ಇವ್ರ ಗತಿ ಏನಾಗುತ್ತೆ? ನಾನು ಹೊಡಿತಾ ಇದ್ರಲ್ಲ, ಇವ್ರ ಗತಿ ಏನಾಗುತ್ತೆ? ನರಕದಲ್ಲಿ ಹೋಗಿ ಇವ್ರ ಗತಿ ಏನಾಗುತ್ತೆ? ಅವಾಗ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹರಿದಾಸ್ ಠಾಕೂರ್. ಏನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಇದು ಹೊರಗಡೆ ಒಡೆಯೋ ನೋವುಕ್ಕಿಂತ ಒಳಗಡೆ ಇನ್ನೂ ಜಾಸ್ತಿ ನೋವಿದೆ. ಆ ನೋವುದಿಂದ ಜಾಸ್ತಿ ಪ್ರಾರ್ಥನೆ ಮಾಡ್ತಾ ಇದಾರೆ. ಏನಂತಂದ್ರೆ ಇವ್ರನ್ನ ಹೆಂಗಾದ್ರೂ ವೈಕುಂಠ ಕರ್ಕೋಗ್ಬಿಡಿ ಅಂತ ಭಗವಂತನ ಹತ್ರ. ಇವ್ರನ್ನ ಹೆಂಗಾದ್ರೂ ವೈಕುಂಠ ಕರ್ಕೋಗ್ಬಿಡಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಅರೆ ಆಮೇಲೆ ಅದನ್ನ ಮಹಾಪ್ರಭು ಏನ್ ಮಾಡ್ತಾರೆ? ಸುದರ್ಶನ ಚಕ್ರ ಇಟ್ಕೊ ಬರ್ತಾರೆ. ಅದ್ರ ಪ್ರಾರ್ಥನೆ ನೋಡ್ಬಿಟ್ಟು ಆ ಚಕ್ರ ನಂಗೆ ಬಿಟ್ಬಿಟ್ಟು ಮಹಾಪ್ರಭು ಏನ್ ಮಾಡ್ತಾರೆ? ಹರಿದಾಸ್ ಠಾಕೂರ್ನ ಬಂದು ಆಲಿಂಗನ ಮಾಡ್ಕೊಂತಾರೆ. ಆ ಏಟುಗಳೆಲ್ಲ ಯಾರು ಬೀಳುತ್ತೆ? ಮಹಾಪ್ರಭು ಬೀಳುತ್ತೆ. ಸ್ವಯಂ ಭಗವಂತನ ಬೀಳುತ್ತೆ ಆ ಏಟುಗಳೆಲ್ಲ. ಆ ಏಟುಗಳೆಲ್ಲ ಬೀಳುತ್ತೆ. ಅದನ್ನ ಕೇಳಿರ್ಬೋದಲ್ವಾ ನಾವು ಬಂದು, ಏನು ವೈಷ್ಣವರ ಅಷ್ಟು ಸಹಿಷ್ಣುತಾಗಿರ್ತಾರೆ. ಕೇಳಿರ್ಬೋದು, ಏನು ಚೇಲಿರುತ್ತೆ. ಚೇಲಿರುತ್ತೆ. ಒಂದ್ಸತಿ ಒಂದು ವೈಷ್ಣವ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಒಂದು ನೀರಲ್ಲಿ ಒಂದು ಚೇಲ್ ಬಿದ್ದ್ಬಿಟ್ಟಿರುತ್ತೆ. ಚೇಲ್ ತಗೋಗ್ ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕಕ್ಕೆ, ಯಾಕಂದ್ರೆ ನೀರಲ್ಲಿ ಬಿದ್ದು ಸಾಯ್ತಾ ಇದೆ. ಅವಾಗ ಅವ್ರ ಕೈ ಹಾಕ್ತಾರೆ ಅದ್ರ ನೆತ್ತಕ್ಕೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಚೇಲ್ ಕಚ್ಬಿಡುತ್ತೆ, ಮತ್ತೆ ಅದ್ ಕೆಳಗಡೆ ಬೀಳುತ್ತೆ. ಮತ್ತೆ ಆ ವೈಷ್ಣವ ಏನ್ ಮಾಡ್ತಾರೆ? ಮತ್ತೆ ಇನ್ ಕೈ ಹಾಕ್ತಾರೆ ಎತ್ತಕ್ಕೆ. ಇನ್ ಮತ್ತೆ ಅದ್ ಬಿದ್ದ್ಬಿಡುತ್ತೆ, ನೀರಲ್ಲಿ ಕಚ್ಬಿಡುತ್ತೆ, ಮತ್ತೆ ಬಿಟ್ಬಿಡ್ತಾರೆ, ನೀರಲ್ಲಿ ಬಿದ್ದ್ಬಿಡುತ್ತೆ. ಮತ್ತೆ ಕೈ ಹಾಕ್ತಾರೆ, ಮತ್ತೆ ತರ ಅಲ್ಲಿ ಬಿದ್ದ್ಬಿಡುತ್ತೆ. ಪಕ್ಕದಲ್ಲಿರೋರು ನೋಡ್ಬಿಟ್ಟು ನಗ್ತಾರೆ, ಅರೆ ಏನಕ್ಕೆ ಹಂಗ್ ಮಾಡ್ತಾ ಇದ್ಯಾ?
ಏನ್ ಹಂಗ್ ಮಾಡ್ತಾ ಇದೀಯಾ? ಯಾಕೆ ಅದು ಆಲ್ರೆಡಿ ನಿನ್ ಕಚ್ಚುತ್ತಾ ಇದೆ, ಮತ್ತೆ ಮತ್ತೆ ಏನ್ ಅದ್ರ ಕೈ ಹಾಕಿ ಅದನ್ನ ಚುಚ್ಚುತ್ತಾ ಇದೀಯಾ ಅಂತ ಕೆಲವಾಗ ಅವಾಗ ಏನ್ ಹೇಳ್ತಾರೆ ಅವ್ರು ಬಂದು, ಆ ವೈಷ್ಣವ್ ಏನ್ ಹೇಳ್ತಾರೆ, ಅರೆ ನಾನು ಏನು ಅಂತೆ ಅಲ್ಲಿ, ಒಂದು ಚೇಲಾಗಿದ್ಕೊಂಡು ಅದ್ರ ಧರ್ಮ ಅದು ಬಿಡ್ತಾ ಇಲ್ಲ ಕಚ್ಚೋದು, ಹೊಡೆಯೋದು. ಒಂದು ಚೇಲಾಗಿದ್ಕೊಂಡು ಒಂದು ಪ್ರಾಣಿಯಾಗಿದ್ಕೊಂಡೆ ಅದ್ರ ಧರ್ಮ ಅದು ಬಿಡ್ತಾ ಇಲ್ಲ ಅಂದ್ರೆ, ನಾನ್ ಮನುಷ್ಯನಾಗಿ ನನ್ ಧರ್ಮ ನಾನು ಹೆಂಗ್ ಬಿಡ್ಲಿ ಅದನ್ನ ಕಾಪಾಡೋದು? ಅದ್ ಕಾಪಾಡೋದು ನನ್ ಧರ್ಮ ನಾನು ಹೆಂಗ್ ಬಿಡ್ಲಿ? ಸೊ ವೈಷ್ಣವ ಅದಕ್ಕೆ ಹೇಳ್ತಾರಲ್ವಾ, ಪರ ದುಃಖ ದುಃಖಿ. ವೈಷ್ಣವ ಬಂದ್ ಹೆಂಗಿರ್ತಾರೆ? ಪರ ದುಃಖ ದುಃಖಿ. ಅವ್ರಿಗೇನ್ ಪ್ರಾಬ್ಲಮ್ ಇರಲ್ಲ, ಆದ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಏನಿರುತ್ತೋ ಅದಕ್ಕೆಲ್ಲ ಅವ್ರಿಗೆ ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ತಾನೇ ನಮ್ ಗುರು ಪರಂಪರ ಬಂದಿರೋದು. ನಮ್ ಗುರು ಪರಂಪರ ಅದಕ್ಕೆ ಬಂದಿರೋದು. ಅದಕ್ಕೇನು ಸೊ ಏನ್ ಮಾಡ್ತಾರೆ ಪ್ರಭುಪಾದ್ ಹೆಂಗೆಲ್ಲ ಪ್ರಚಾರ ಮಾಡಿದ್ರು. ಸೊ ಅವ್ರ ಮೇಲೆ ಸೊ ಪ್ರಚಾರ ಮಾಡ್ತಾ ಇದಾರೆ ಅಂತ ಏನ್ ಮಾಡಿದ್ರು, ಕೇಸ್ ಹಾಕಿದ್ರು. ಅಲ್ಲಿ ನವದೀಪಲ್ಲಿ ಕೇಸ್ ಹಾಕ್ಬೋದ್ರು ಪ್ರಭುಪಾದ್ ಮೇಲೆ. ಎಲ್ಲಿ ಸೊ ಮಾಮ್ಗಾಚಿದಲ್ಲಿ ಸ್ವಲ್ಪ ಜನ ಬ್ರಾಹ್ಮಣ್ಸ್ ಎಲ್ಲ ಹೋಗಿ ಏನ್ ಮಾಡಿದ್ರು ಅಂದ್ರೆ ಕೇಸ್ ಹಾಕಿದ್ರು. ಎಲ್ಲಿ ಕೃಷ್ಣಾನಗರಲ್ಲಿ ಕೇಸ್ ಹಾಕಿದ್ರು. ಅವಾಗ ಹೋಗ್ಬೇಕಂದ್ರೆ ಕೃಷ್ಣಾನಗರ್ ನಡ್ಕೋಬೇಕಾಗಿತ್ತು. ಇವಾಗ ಒಂದು ಕೇಸ್ ಬಂದ್ರೆ ಮತ್ತೆ ಅದು ನೆಕ್ಸ್ಟ್ ವಾಯ್ದಾಗುತ್ತೆ. ಇನ್ನೊಂದು 15 ದಿನ 20 ದಿನ 1 ತಿಂಗಳಾದ್ಮೇಲೆ ಬರ್ತಾ ಇರ್ಲಿಲ್ಲ. ಅವಾಗ ಯಾರು ಕೇಸ್ಗಳೇ ಇರ್ತಾ ಇರ್ಲಿಲ್ಲ, ಡೈಲಿ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಅದರಿಂದ ಇವ್ರು ಡೈಲಿ ಬರಕ್ ಹೋಗ್ತಾ ಇರ್ಲಿಲ್ಲ. ಪ್ರಭುಪಾದ್ ಏನ್ ಮಾಡ್ತಾರೆ, ಡೈಲಿ ಬರಕ್ ಹೋಗ್ತಾ ಇಲ್ಲ. ಸೊ ಏನು ಆದ್ರೂ ಊಟನೂ ಏನು ಡೈಲಿ ಕೃಷ್ಣನಗರ್ಗೆ ಹೋಗಿ ನೋಡ್ಕೊ ಬರಕ್ ಆಗ್ತಾ ಇರ್ಲಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣನಗರಲ್ಲೇ ಸ್ಟೇ ಮಾಡ್ತಾ ಇದ್ರು. ಎಲ್ಲಿ ಸ್ಟೇ ಮಾಡ್ತಾ ಇದ್ರು, ಆವಾಗ ಮಠ ಗಿಟ ಏನಿರ್ಲಿಲ್ಲ, ಒಂದು ಬೋಟಲ್ ಮಲ್ಕೊಂತ ಇದ್ರು. ಬೋಟಲ್ ಮಲ್ಕೊಂತ ಇದ್ರು ಪ್ರಭುಪಾದ್ ಬಂದು. ಅವಾಗ ಗಿನಾಕೆ ಏನ್ ಇರ್ತಾ ಇರ್ಲಿಲ್ಲ, ಆದ್ರೂ ಬೋಟಲ್ ಮಲ್ಕೊಂತ ಇದ್ರು ಪ್ರಭುಪಾದ್. ಎಲ್ಲಿ ಭಕ್ತಿ ವೈಭವ್ ಪುರಿ ಗೋಸ್ವಾಮರಾಜ್ನ ಕಲಿಸ್ತಾರೆ. ಎಲ್ಲಿ ನೀನ್ ಹೋಗಿ ಅವಾಗ ಬಾಂಗ್ಲಾದೇಶ್ ಇಂಡಿಯಾದಲ್ಲಿ ತಾನೇ ಇದ್ದಿದ್ದು. ಬಾಂಗ್ಲಾದೇಶಲ್ಲಿ ಒಂದು ಜಾಗ ಕಲಿಸ್ತಾರೆ, ನೀನ್ ಹೋಗಿ ಪ್ರಚಾರ ಮಾಡುವಂತ. ಆದ್ರೆ ಅಲ್ಲಿರೋ ಬ್ರಾಹ್ಮಣ್ಸ್ ಅದು ಪ್ರಚಾರ ಮಾಡಕ್ ಬಿಡಲ್ಲ. ಯಾಕೆ, ವೈಷ್ಣವ್ಸ್ ಬಂದ್ರೆ ಮತ್ತೆ ನಮ್ದೇನು ನಡೆಯಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಕ್ ಬಿಡಿಲ್ಲ. ಆಮೇಲೆ ಬ್ರಾಹ್ಮಣ್ಸ್ ಎಲ್ಲ ಸೇರಿ ಮೀಟಿಂಗ್ ಆಗ್ತಾರೆ. ಅವ್ರ ಏನಾದ್ರು ಭಿಕ್ಷೆ ಮಾಡಕ್ ಬಂದ್ರೆ ಒಂದು ಚೂರು ಕೂಡ ಕೊಡ್ಬೇಡಿ ಅಂತ. ಯಾರು ಒಂದು ಚೂರು ಕೂಡ ಕೊಟ್ಟಿಲ್ಲ, ತಿನ್ನಕ್ಕೆ ಏನು ಕೊಟ್ಟಿಲ್ಲ. ಪ್ರಭುಪಾದ್ಗೆ ಲೆಟರ್ ಬರ್ತಾರೆ, ನಾನು ತಿಂದೆ 10 ದಿನ ಆಯ್ತು ಅಂತ. ಈ ತರ ಯಾರು ಕೊಡ್ತಾ ಇರಲಿಲ್ಲ, ನಾನು ತಿಂದು 10 ದಿನ ಆಯ್ತು, ನಾನೇನ್ ಮಾಡ್ಲಿ? ಅವಾಗ ಪ್ರಭುಪಾದ ಹೇಳ್ತಾರೆ, ಕುಡಿಯಕ್ಕೆ ನೀರಿಲ್ವಾ ಏನು, ನೀರ್ ಕುಡ್ಕೊಂಡು ಪ್ರಚಾರ ಮಾಡು, ರಿಟರ್ನ್ ಬರ್ಬೇಡ. ನೀರ್ ಕುಡ್ಕೊಂಡು ಪ್ರಚಾರ ಮಾಡು, ಆದ್ರೆ ಮತ್ತೆ ರಿಟರ್ನ್ ಬರ್ಬೇಡ. ಆಮೇಲೆ ಏನ್ ಮಾಡ್ತಾರೆ, ಆ ನೀರ್ ಕುಡ್ಕೊಂತ ಪ್ರಚಾರ ಮಾಡ್ತಾರೆ, ಊಟ ಇಲ್ಲ. ನೀರ್ ಕುಡ್ಕೊಂತ ಪ್ರಚಾರ ಮಾಡ್ತಾರೆ. ಆಮೇಲೆ ಹೆಂಗ್ ಪ್ರಚಾರ ಮಾಡ್ತಾರೆ ಅಂದ್ರೆ, ಯಾರದು ತಿನ್ನೋಕ್ ಊಟ ಕೂಡ ಒಂದು ಚೂರು ಒಂದು ಧಾನ್ಯ ಕೂಡ ಕೊಟ್ಟಿಲ್ವೋ ಅದೇ ಊರಲ್ಲಿ ಫಂಡ್ಸ್ ಕಲೆಕ್ಟ್ ಮಾಡಿ ಅದೇ ಊರಲ್ಲಿ ಮಠ ಕಟ್ತಾರೆ ಅವರು. ಭಕ್ತಿ ವೈಭವ್ ಪುರಿ ಗೋಸ್ವಾಮಿ ಮಹಾರಾಜ್. ಸೊ ಎಷ್ಟು ಸಹನೆ ಇರ್ಬೋದು. ಏನ್ಕೋಸ್ಕರ ಅವ್ರು ಉದ್ಧಾರ ಆಗ್ಬೇಕಂತ ಅಲ್ಲ, ಅವ್ರು ಆಲ್ರೆಡಿ ನಿತ್ಯ ಸಿದ್ರು. ಅವರು ಆಲ್ರೆಡಿ ಉದ್ಧಾರ ಆಗೋರ. ರಾಧಾರಾಣಿ ಪ್ರಭುಪಾದ್ ಯಾವಾಗ ಬಂದು ಎಲ್ಲಾರು ಬಿಟ್ಟು ಹೋಗ್ಬಿಟ್ರು ಅಂತ ಪ್ರಭುಪಾದ್ ಏನ್ ಮಾಡ್ತಾರೆ, ರಾಧಾ ಕುಂಡಲ್ ಭಜನೆ ಮಾಡ್ತಾ ಇದ್ರೆ ಏನ್ ಮಾಡ್ತಾರೆ, ಅವಾಗ ಒಂದು ಚಿಕ್ಕ ಹುಡುಗಿ ಬರುತ್ತೆ. ಅವಾಗ ಚಿಕ್ಕ ಹುಡುಗಿ ಬಂದ್ಬಿಟ್ಟು ಸೊ ಪ್ರಭುಪಾದ್ ನೋಡ್ತಾರೆ, ಆ ಹುಡುಗಿನ, ಚಿಕ್ಕ ಹುಡುಗಿನ ನೋಡ್ತಾರೆ. ನೀನ್ ಯಾರು ಅಂತ ಕೇಳುವಾಗ ಆ ಹುಡುಗಿ ಏನ್ ಹೇಳುತ್ತೆ, ಈ ಕುಂಡ ನಂದೇ, ನನ್ನ ರಾಧಾರಾಣಿ ಅಂತ ಇರ್ತಾರೆ. ಅವಾಗ ಕಣ್ಣಲ್ಲಿ ನೀರ್ ಬರುತ್ತೆ. ಪ್ರಭುಗೆ ಸಾಷ್ಟಾಂಗ ದಂಡ ಪ್ರಣಾಮ ಮಾಡ್ತಾರೆ. ಅವಾಗ ರಾಧಾರಾಣಿ ಏನ್ ಹೇಳುತ್ತೆ, ನಾನ್ ನಿನ್ನ ಭಜನೆ ಮಾಡಕ್ಕೆ ಕಳ್ಸ್ಲಿಲ್ಲ, ಏನ್ ಕಳ್ಸಿದೆ, ನಾನು ನಿನ್ನ ಪ್ರಚಾರ ಮಾಡಕ್ ಕಳ್ಸಿದ್ದೀನಿ. ಹೋಗಿ ಪ್ರಚಾರ ಮಾಡು. ಏನು, ಸೊ ಎಲ್ಲ ನವದೀಪ್ ಧಾಮನ ಪ್ರಕಾಶಿತ ಮಾಡು, ವೃಂದಾವನ್ ಧಾಮನ ಪ್ರಕಾಶಿತ ಮಾಡು, ಪರಿಕ್ರಮ ಸ್ಟಾರ್ಟ್ ಮಾಡು, ನವದೀಪ್ ಪರಿಕ್ರಮ, ವೃಂದಾವನ್ ಪರಿಕ್ರಮ, ಮಹಾಪ್ರಭು ಬಗ್ಗೆ ಎಲ್ಲಾರ್ಗೂ ಪ್ರಚಾರ ಮಾಡು. ಸೊ ಪ್ರಭುಪಾದ್ ರಾಧಾರಾಣಿ ಆದೇಶ ಕೊಟ್ರು. ಆಮೇಲೆ ಇಲ್ಲಿ ಮಹಾಪ್ರಭು 100 ಕೋಟಿ ನಾಮ ಜಪ ಮಾಡ್ತಾರೆ. ಏನ್ಕೋಸ್ಕರ, ಬರೀ ಮಾತ್ರ ನಮ್ಮ ಉದ್ಧಾರ ಮಾಡ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ. ಅವ್ರೇನು ಉದ್ಧಾರ ಆಲ್ರೆಡಿ ಸ್ವಯಂ ರಾಧಾರಾಣಿ ಹೇಳ್ತಾ ಇದ್ರೆ, ನೀನ್ ಆಲ್ರೆಡಿ ನಾನೇ ಸ್ವಯಂ ನೀನ್ ಕಳ್ಸಿದ್ದೀನಿ ಅಂತ. ಅವ್ರಿಗೇನು ಭಜನೆ ಮಾಡೋ ಅವಶ್ಯಕತೆ, ಇಲ್ಲಾಂದ್ರೆ ಪ್ರಚಾರ ಮಾಡೋ ಅವಶ್ಯಕತೆ ಏನಿದೆ ಅವ್ರಿಗೆ? ಆದ್ರೆ ಯಾವ ತರ ಚಾಂದ್ರಾಯಣ ವ್ರತ ಮಾಡ್ತಾರೆ, ಚಾಂದ್ರಾಯಣ ವ್ರತ ಮಾಡ್ತಾರಲ್ಲ, 100 ಕೋಟಿ ನಾಮ ಜಪ ಮಾಡ್ತಾರೆ, ಚಾಂದ್ರಾಯಣ ವ್ರತ ಮಾಡ್ತಾರೆ. ಹೇಳಿದ್ದೀನಲ್ವಾ, ಕೈ ಹಿಂಗ್ ಕೊಟ್ಕೊಂಡು ಬಾಯಲ್ಲಿ ತಿನ್ನೋದು, ಅದೇ ಬೇರೆ ಹುಲ್ಲು ತಿನ್ನೋದು ಮತ್ತೆ ಅಕ್ಕಿ ತಿನ್ನೋದು. ಸೊ ಬಾಯ್ಲ್ ಮಾಡ್ಕೊಂಡೆಲ್ಲ ಇಲ್ಲ. ಹುಲ್ಲು ಅಕ್ಕಿ ಅಂದ್ರೆ ಬಿಸಿಲಲ್ಲಿ ಅಕ್ಕಿ ಇಕ್ತಾರೆ, ಬೇರೆ ಅಕ್ಕಿ, ಅದನ್ನ ಆಮೇಲೆ ತಿನ್ನೋದಷ್ಟೇ. ಆತರ ಏನಿಗೆ ಮಾಡಿದ್ರು, ಒಂದೇ ಒಂದು ಕಾರಣ, ಹೆಂಗಾದ್ರು ಸೊ ಜೀವನ ಉದ್ಧಾರ ಮಾಡ್ಬೇಕು, ಜೀವನ ಉದ್ಧಾರ ಮಾಡ್ಬೇಕು. ಸ್ವಾಮಿ ಮಹಾರಾಜ್ ಫಾರಿನ್ಗೆ ಹೋದ್ರು. ಅವ್ರಿಗೇನಿತ್ತು ಅಲ್ಲಿ ಫೆಸಿಲಿಟಿ, ಅಲ್ಲೇನಿತ್ತು ಫೆಸಿಲಿಟಿ? ಅರೆ ರೋಡಲ್ಲಿ ಓಡಿಸ್ಕೊಂಡು ಹೊಡೆದ್ರಲ್ವಾ ಸ್ವಾಮಿ ಮಹಾರಾಜನ್. ಸ್ವಾಮಿ ಮಹಾರಾಜ್ ರೋಡಲ್ಲಿ ಓಡಿಸಿದ್ರು. ಅವ್ರನ್ನ ಸಾಯ್ಸಕ್ಕೆ ಬಂದ್ರು. ಸ್ವಾಮಿ ಮಹಾರಾಜನ್ ಅಲ್ಲಿ ತಪ್ಸ್ಕೊ. ಪ್ರಭುಪಾದ ಇಸ್ಕಾನ್ ಫೌಂಡರ್.
ಅವ್ರು కదా ಇಸ್ಕಾನ್ ಪ್ರಭುಪಾದ. ಸೊ ಹೆಂಗ್ ಓಡಿಸಿದ್ರು? ರೋಡಲ್ಲಿ ಓಡಿಸಿದ್ರು, ಸಾಯ್ಸಕ್ ಬಂದ್ರು, ಅಲ್ಲಿ ತಪ್ಸ್ಕೊಂಡ್ ಹೊಡಿದ್ರು. ಆದ್ರೆ ಎಷ್ಟು ಸಹನ ಆಗಿರ್ಬೋದು ಅವ್ರಿಗೆ. ಏನಂದ್ರೆ ಏನು ಗೊತ್ತಿರಲಿಲ್ಲ, ಅವ್ರು ಸ್ನಾನ ಮಾಡಕ್ ಹೋಗಿದ್ರೆ ಬಟ್ಟೆ ಬಿಚ್ಚಾಕ್ಬಿಟ್ಟು ಅವ್ರ ಬಟ್ಟೆ ಇನ್ನೊಬ್ರು ಯಾರೋ ಹಾಕೊಂಡು ಹೋಗ್ಬಿಡ್ತಾ ಇದ್ರು. ಒಂದೊಂದು ಎಟಿಕೇಟ್ ಚೆನ್ನಾಗಿ ಹೇಳ್ಬಿಟ್ರು. ಸೊ ಯಾತರ ಎಲ್ಲ ಎಷ್ಟು ಕಷ್ಟ ಇದ್ದಿರ್ಬೋದು, ಎಷ್ಟು ಕಷ್ಟ ಎಷ್ಟು ಬರ್ಬೋದು. ಸೊ ಏನಕ್ಕೋಸ್ಕರ? ಒಂದೇ ಒಂದು ಕಾರಣ, ಜೀವೋದಯ. ಸೊ ನಮ್ ಸ್ವಾಮೀಜಿಗೆ ನೋಡಿ ಆಲ್ರೆಡಿ ಕತ್ತಲ್ ಚುಚ್ಚಿದ್ರು. ಮ್ಯಾರೇಜ್ಗೆ ಫಾರಿನ್ ಅಲ್ಲಿ. ಹಂಗೋಸ್ಕರ ಇದೆಲ್ಲ ಏನು ಯಾರು ಅನುಭವಿಸಕ್ಕಂತ ಯಾರಿಗೆ ಕಷ್ಟ, ಯಾರಕ್ಕೆ ಬೇಕಾಗಿತ್ತು? ಅವ್ರ ಪಾಟ್ಕರು ಮೂಲೆ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರೆ ಆಗ್ತಾ ಇರ್ಲಿಲ್ವಾ? ಅವ್ರ ಏನಕ್ಕೋಸ್ಕರ? ಸೊ ಜೀವನ ಹೆಂಗಾದ್ರು ಒಂದು ಹೇಳ್ನಲ್ವ, ಒಂದ್ ಚೇಲೆ ಅದ್ರ ಧರ್ಮ ಬಿಡ್ತಾ ಇಲ್ಲ ಅಂದ್ರೆ ಇನ್ ವೈಷ್ಣವ್ರು ಹೆಂಗ್ ಬಿಟ್ಬಿಡ್ತಾರೆ? ಇನ್ ವೈಷ್ಣವ್ರು ಹೆಂಗ್ ಬಿಟ್ಬಿಡ್ತಾರೆ? ಸೊ ಬಿಡಲ್ಲ. ಅವ್ರೇನ್ಲೂ ಯಾವಾಗ್ಲೂ ಏನ್ ಮಾಡ್ತಾರೆ, ಯಾವಾಗ್ಲೂ ಬಂದು ಜೀವನ ಹೆಂಗಾದ್ರೂ ಬಂದು ಕಲ್ಯಾಣ ಮಾಡ್ಬೇಕು ಅಂತ ಯಾವಾಗ್ಲೂ ಅವ್ರಿಗೆ ಅದೇ ಇರುತ್ತೆ. ಅದೇ ಇರುತ್ತೆ. ಸೊ ವಾಸುದೇವ ದತ್ತ ನೋಡ್ಬೋದು. ವಾಸುದೇವ ದತ್ತ ಹೆಂಗಿತ್ತು? ಅವ್ರಿಗೆ ಶರೀರ ಫುಲ್ ಕುಷ್ಠರೋಗ. ಶರೀರ ಎಲ್ಲ ಫುಲ್ ಕುಷ್ಠರೋಗ ಬಂದಿತ್ತಲ್ವಾ? ಒಂದೊಂದು ಹುಳ ಎಲ್ಲ ಶರೀರ ಮೇಲೆ ಎಲ್ಲ ಹುಳಗಳು ತಿಂತಾ ಇತ್ತು ಅವ್ರ ಬಾಳಿನ. ಆದ್ರೂ ಒಂದು ಹುಳ ಕೆಳಗಡೆ ಬಿದ್ಬಿಟ್ರೆ ಅಳ್ತಾ ಇರೋರು. ಈ ನನ್ ಶರೀರ ಈ ಹುಳ ಕೂಡ ಊಟ ಆಗ್ದಿರ ಹೋಗ್ತಾ ಇದೆ ಅಂತ ಏನ್ ಮಾಡೋರು? ಆ ಹುಳನ್ ಮತ್ತೆ ಎತ್ಕೊಂಡು ಮೇಲ್ಗಡೆ ಹಾಕೋರು. ಆ ಹುಳ ಎಲ್ಲಿ ಊಟ ಇಲ್ದಿರ ಸತ್ತೋಗ್ಬಿಡುತ್ತೇನೋ ಅಂತ. ಹುಳ ಊಟ ಇಲ್ದ್ರೆ ಹೆಂಗ್ ಎಲ್ಲೂ ಸತ್ತೋಗ್ಬಿಡುತ್ತೇನೋ ಅಂತ ಏನ್ ಮಾಡ್ತಾರೆ? ಆ ಹುಳನ ಎತ್ಕೊಂಡು ಮತ್ತೆ ಶರೀರದ ಮೇಲೆ ಹಾಕೊಂತಾರೆ. ಯಾಕಂದ್ರೆ ಅಟ್ಲೀಸ್ಟ್ ಈ ಶರೀರ ಆ ಹುಳಕ್ಕಾದ್ರೂ ನನ್ ಶರೀರ ಆಹಾರ ಆಗಿರ್ಲಿ ಅಂತ. ಅವಾಗೇನಾಗುತ್ತೆ, ಮಹಾಪ್ರಭು ಬಂದು ಸ್ವಯಂ ಆಲಿಂಗನೆ ಮಾಡ್ಕೊಂತಾರೆ. ಏನ್ ಮಾಡ್ತಾರೆ? ಸೊ ಪ್ರಭುನ ಹತ್ರ ಬೇಡ್ಕೊಂತಾರೆ. ಏನ್ ಬೇಡ್ಕೊಂತಾರೆ? ಈ ಜೀವಿಗಳೆಲ್ಲ ತುಂಬಾ 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 ಕಷ್ಟ ಬೀಳ್ತಾ ಇದ್ದಾರೆ. ಜೀವಿಗಳು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ. ಆದ್ರೆ ಅವ್ರನ್ನೆಲ್ಲಾನು ಏನ್ ಮಾಡಿ ವೈಕುಂಠಕ್ಕೆ ಕರ್ಕೊ ಹೋಗ್ಬಿಡಿ. ಆದ್ರೆ ಅವ್ರು ಮಾಡಿರೋ ಪಾಪಗಳೆಲ್ಲ ನನ್ ಕೊಡಿ, ನನ್ನ ನರಕ್ ಹೋದ್ರೇನು ಪರವಾಗಿಲ್ಲ. ಅವ್ರು ಮಾಡಿರೋ ಪಾಪಗಳೆಲ್ಲ ನನ್ ಕೊಡಿ, ನನ್ ನರಕ್ ಹೋದ್ರೇನು ಪರವಾಗಿಲ್ಲ. ಆದ್ರೆ ಈ ಜೀವಿಗಳೆಲ್ಲ ಏನ್ ಮಾಡಿ ವೈಕುಂಠಕ್ಕೆ ಕರ್ಕೋಗಿ. ಕೃಷ್ಣ ಮಹಾಪ್ರಭು ಏನ್ ಮಾಡ್ತಾರೆ? ಇವತ್ತಿನಿಂದ ನಾನ್ ನಿನ್ನವನು, ನಿನ್ಗೆ ಯಾರು ಬೇಕಂದ್ರು ನಾನ್ ನಿನ್ ಕೊಡ್ಬೋದು. ನೀನ್ ಯಾರವನು ನನ್ ಬಂದ್ಬಿಟ್ಟು ನೀ ಅವ್ರ ಹತ್ರ ಹೋಗಂದ್ರೆ ನಾನು ಅವ್ರ ಹತ್ರ ಹೋಗ್ಬಿಡ್ತೀನಿ. ಯಾರ್ಗ್ ಬೇಕಂದ್ರು ನಾನು ಸೇಲ್ ಮಾಡ್ಕೊಬೋದು. ಮತ್ತೆ ನಿನ್ ಶರೀರಕ್ಕೆ ಸ್ಪರ್ಶ ಆಗಿ ಗಾಳಿ ಯಾರ ಕರ್ಕೆಲ್ಲ ಟಚ್ ಆಗುತ್ತೋ ಅವ್ರನ್ನೇನ್ ಮಾಡ್ತಾನೆ ಕೃಷ್ಣ? ಜನ್ಮ 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 ರಕ್ಷಾ ಮಾಡ್ತಾನೆ. ಎಷ್ಟು ವೈಷ್ಣವರು ಇದು ಮಾಡಿರ್ಬೋದು. ಕುರೇಶ ಏನ್ ಮಾಡಿದ್ರು? ಅವ್ರ ಕಣ್ ಕಿತ್ತಾಗಕ್ ಬಂದ್ರು. ಹೇಳಿದ್ದೀನಲ್ವಾ, ಐರನ್ ರಾಡಲ್ಲಿ ಕಣ್ ಕಿತ್ತಾಗಕ್ ಬಂದ್ರು. ಆದ್ರೆ ಏನ್ ಮಾಡ್ತಾರೆ? ಕುರೇಶ ಬಂದು ಅವರೇ ತಗೊಂತಾರೆ. ಯಾಕೆ? ನೀವ್ ಕಿತ್ತಾಕ್ದ್ರೆ ನನ್ ಕಣ್ಣ ನೀವ್ ನರಕ್ ಹೋಗ್ತೀರಾ, ಆದ್ರೆ ನಿನ್ ಕೆಲಸ ಬೇಕಾಗಲ್ಲ, ನಾನೇ ನನ್ ಕಣ್ ಕಿತ್ತಾಕ್ತೀನಿ. ಏನ್ ಮಾಡ್ತಾರೆ? ಅವ್ರ ಕಣ್ಣು ಅವರೇ ಕಿತ್ತಾಕೊಂತಾರೆ. ಆಮೇಲೆ ಇವ್ರನ್ನೆಲ್ಲ ಆಮೇಲೆ ವರದರಾಜ ಪೆರುಮಾಳ್ ಹತ್ರ ಇವ್ರು ಬಂದು ಏನ್ ಮಾಡ್ತಾರೆ? ಸೊ ಯಾವಾಗ ಭಗವಂತ ಬಂದು ನಿನ್ಗೆ ಏನ್ ಬೇಕು ಅಂತ ಕೇಳುವಾಗ ಏನ್ ಮಾಡ್ತಾರೆ? ನನ್ಗೆ ಈ ರಾಜ ಇದ್ದಾನಲ್ವಾ, ಕನ್ಬೇಕು ಅಂತ ಕೇಳಿಲ್ಲ. ರಾಜ ಇದ್ದಾನಲ್ವಾ, ಆ ರಾಜನ್ ತುಂಬಾ ನರಕದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾನೆ. ಯಾಕೆ? ರಾಜತನ ಆರ್ಡರ್ ಆಗಿದ್ದು ಅವ್ರನ್ನ ವೈಕುಂಠ ಕರ್ಕೋಗ್ಬಿಡಿ. ಆ ಮಂತ್ರಿ ಆ ಐಡಿಯಾ ಕೊಟ್ನಲ್ವಾ, ಆ ಮಂತ್ರಿ ನರಕದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾನೆ, ಅವ್ರನ್ನ ವೈಕುಂಠ ಕರ್ಕೋಗಿ. ಸೊ ಆಮೇಲೆ ಭಗವಂತನೇ ಏನ್ ಹೇಳ್ತಾರೆ ಲಾಸ್ಟ್ ಟೈಮ್ 3ನೇ ಸತಿ, ಈ ಸತಿ ಆದ್ರೂ ನೀನೇನಪ್ಪ ಕಣ್ ಬೇಡ್ಕೊಂತ ಭಗವಂತನೇ ಕೇಳ್ಕೊಂತಾನೆ ಕುರೇಶನ. ಆದ್ರೆ ಅದ್ರ ಮುಂಚೆ ರಾಮಾನುಚಾರ್ಯ ಬಂದು ಬೈದಿರ್ತಾರೆ, ಯಾಕಂದ್ರೆ ಶರೀರ ನಂದು ಅಂತ, ನನ್ಗೋಸ್ಕರ ಕಣ್ ಬೇಡ್ಕೊ. ಸೊ ವೈಷ್ಣವ್ ಆ ತರ ಇರ್ತಾರೆ. ಸೊ ಆದ್ರೆ ಅದೇ ತರ ನಮಗ್ ನೋಡಿ ಸ್ವಲ್ಪ ಪ್ರಾಬ್ಲಮ್ಸ್ ಬಂದ್ರೇನೆ ಏನಾಯ್ತು? ಭಕ್ತಿನೇ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಸ್ ದೇವರೇ ಇಲ್ಲ. ಇದೊಂದು ಸ್ಟೇಟ್ಮೆಂಟ್ ಬರುತ್ತೆ, ದೇವರೇ ಇಲ್ಲ. ದೇವರಿದ್ರೆ ಸೊ ಇದೆ. ಯಾರು ಇವತ್ತು ಹೇಳ್ತಾ ಇದ್ರು ಒಬ್ರು ನಿಮ್ ಫೋನಲ್ಲಿ, ದೇವ್ರ ಏನು ಆಕ್ಚುಲಿ ಎಲ್ಲಾ ಮೈಂಡ್ ಸೆಟ್ ಏನಾದ್ರೆ ದೇವ್ರಂದ್ರೆ ನಾವ್ ಇಷ್ಟು ವ್ರತ ಮಾಡಿದ್ವಿ, ನಾವ್ ಬೇಡ್ಕೊಂಡ್ರೆ ನಮ್ಗೆ ಆ ವರ ತೀರ್ಸ್ಬೇಕು, ಅದ್ರಗೋಸ್ಕರನೇ ಭಗವಂತ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹತ್ರ ಎಲ್ಲವಾಗ ಏನ್ ಮಾಡ್ತಾರೆ? ಭಗವಂತ ನರಸಿಂಹ ಕೇಳ್ತಾರೆ, ನಿನ್ಗೇನ್ ಬೇಕು ಅಂತ. ಪ್ರಹ್ಲಾದ್ ಮಹಾರಾಜ್ ನನ್ಗೇನು ಬೇಕಾಗಿಲ್ಲ. ಏನ್ ಬೇಕು ಬೇಡ್ಕೊ, ನನ್ಗೇನು ಬೇಕಾಗಿಲ್ಲ. ಇಲ್ಲ ಏನೋ ಒಂದ್ ಬೇಡ್ಕೊಬೇಕು, ಇಲ್ಲ ನನ್ಗೇನು ಬೇಕಾಗಿಲ್ಲ. ಪ್ರಭು ನಾನೇನಾದ್ರು ನಿನ್ನ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಏನು? ಸೊ ನರಸಿಂಹ ಸ್ವಯಂ ಪ್ರಹ್ಲಾದ್ ಮಹಾರಾಜ್ ಸ್ವಯಂ ಕೇಳ್ತಾರೆ, ನಾನು ನಿನ್ನ ಹತ್ರ ಬಿಸ್ನೆಸ್ ಮಾಡ್ತಾ ಇಲ್ಲ ಪ್ರಭು. ನಾನೇನಾದ್ರು ನಾನು ಇಷ್ಟು ವ್ರತ ಮಾಡಿದ್ದೀನಿ, ಇಷ್ಟು ಜಪ ಮಾಡಿದ್ದೀನಿ, ಅದ್ರಗೋಸ್ಕರ ನನ್ಗೆ ಅದ್ ಕೊಡಿ, ಇದ್ ಕೊಡಿ, ಇದ್ ಕೊಡಿ, ಅದ್ ಕೊಡಿ. ಪ್ರಭು ನಾನು ನಿನ್ನ ಹತ್ರ ಬಿಸ್ನೆಸ್ ಮಾಡ್ತಾ ಇಲ್ಲ, ಇದು ಬಿಸ್ನೆಸ್ ಇದು. ನನ್ನ ಅಂಗಿ ನಿನ್ಗೆ ಏನಾದ್ರು ಕೊಡ್ಬೇಕಂದ್ರೆ ಏನ್ ಬೇಕು?
ಸೊ ಯಾವಾಗ್ಲೂ ನನ್ನ ಮನಸ್ಸು ನಿನ್ ಪಾದ ಪದ್ಮದಲ್ಲೇ ಇರಬೇಕು. ಯಥಾ ಬ್ರಾಹ್ಮ್ಯತಯೋ ಬ್ರಹ್ಮನ್ ಸ್ವಯಂ ಆಕರ್ಷ ಸನ್ನಿಧೌ ತಥಾಮೇ ಬಿದ್ಯತೆ ಚೇತಸ್ ಚಕ್ರ ಪಾಣೇರ್ ಎದುರುಚ್ಛಯ. ಸೊ ಯಾವಾಗ ಏನ್ ಮಾಡ್ತಾರೆ, ಯಾವ ತರ ಬಂದು ಅಯಸ್ಕಾಂತವಾಗಿ ಸ್ವಾಭಾವಿಕವಾಗಿ ಐರನ್ ಆಕರ್ಷಿತ ಆಗುತ್ತೋ, ಯಾವ ತರ ಅಯಸ್ಕಾಂತಕ್ಕೆ ಮ್ಯಾಗ್ನೆಟ್ಗೆ ಒಂದು ಐರನ್ ಸ್ವಾಭಾವಿಕವಾಗಿ ಆಕರ್ಷಿತ ಆಗುತ್ತೋ, ಅದೇ ತರನೇ ನನ್ನ ಮನಸ್ಸು ಕೂಡ ನಿಮ್ ಪಾದ ಪದ್ಮಕ್ಕೆ ಸ್ವಾಭಾವಿಕವಾಗಿ ಆಕರ್ಷಿತ ಆಗ್ಬೇಕು ಪ್ರಭು. ಸ್ವಾಭಾವಿಕವಾಗಿ ಆಕರ್ಷಿತ ಆಗ್ಬೇಕು. ಅದಕ್ಕೆ ಭಕ್ತಿನೋಟ ಕುಲಶೇಖರ ಆಳ್ವಾರ್ ಪ್ರಾರ್ಥನೆ ಮಾಡ್ತಾರೆ ತಾನೆ, ನಾಹಂ ಒಂದೇ ತವಚರನೆ ದ್ವಂದ್ವ ಅದ್ವಂದ ಹೇತುಂ ಕುಂಭಿ ಪಾಕಂ ಗುರುಮಪಿ ಹರೆಯೋ ನಾರಕಂ ನಾಭಿಹೇತುಂ ರಮ್ಯಾ ರಾಮ ಮೃದು ತರುಲತ ನಂದನೆ ನಾಭಿರುಷ್ಟಂ ಭಾವೇ ಭಾವೇ ಹೃದಯ ಭವನೆ ಭಾವ ಏವಂ ಭವಂತಂ. ಪ್ರಭು ನಾನು ನಿನ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ವಂದನೆ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ? ನಾಹಂ ಒಂದೇ ತವಚರನೆ ದ್ವಂದ್ವ ಅದ್ವಂದ ಹೇತುಂ. ಈ ಸಂಸಾರದಲ್ಲೇನು ಸುಖ ದುಃಖ ಕಷ್ಟ ನಷ್ಟ ಶೋಕ ಮೋಹ ಎಲ್ಲ ಇದೆ ಪ್ರಭು, ಅದರಿಂದ ಕಾಪಾಡಿ ಅಂತ ನಾನು ನಿನ್ ಬೇಡ್ಕೊಂತ ಇಲ್ಲ ಪ್ರಭು, ಅದರಿಂದ ಕಾಪಾಡಿ ಅಂತ ನಾನು ಬೇಡ್ಕೊಂತ ಇಲ್ಲ. ನಾಹಂ ಒಂದೇ ತವಚರನೆ ದ್ವಂದ್ವ ಅದ್ವಂದ ಹೇತುಂ. ಆ ತರ ಕಷ್ಟದಿಂದ ನಾನು ಕಾಪಾಡಿ ಅಂತ ಬೇಡ್ಕೊಂತ ಇಲ್ಲ. ಇನ್ನೇನ್ಕೋಸ್ಕರ ಬೇಡ್ಕೊಂತ ಇದೀಯಾ? ನರಕ ಹೋಗ್ಬೇಕು ಅಂತ ಏನಾದ್ರು ಬೇಡ್ಕೊಂತ ಇದ್ದೀನಿ? ಇಲ್ಲ ಪ್ರಭು, ನಾನು ನರಕ ಹೋಗ್ಬೇಕು, ನಾನು ನರಕದಲ್ಲಿ ಹೋಗಿರ್ಬೇಕು, ಅದಕ್ಕೋಸ್ಕರ ನಾನು ಬೇಡ್ಕೊಂತ ಇಲ್ಲ ಪ್ರಭು. ನನ್ ನರಕದಲ್ಲಿ ಆಗದ್ರೇನು ಪರವಾಗಿಲ್ಲ, ಇಲ್ಲ ಸ್ವರ್ಗದಲ್ಲಿ ಕೊಟ್ರೇನು ಪರವಾಗಿಲ್ಲ, ಬ್ರಹ್ಮಲೋಕ ಕೊಟ್ರೇನು ಪರವಾಗಿಲ್ಲ, ಎಲ್ಲಿ ಕೊಟ್ರೇನು ಪರವಾಗಿಲ್ಲ, ಇಲ್ಲಾಂದ್ರೆ ನನ್ ಜನ್ಮ 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 ಎಲ್ಲ ಇದ್ರೆ ಇದೇ ಮನುಷ್ಯ ಜನ್ಮ ಆದ್ರೂ ಪರವಾಗಿಲ್ಲ, ನರಕದಲ್ಲಿ ಇದ್ರೇನು ಪರವಾಗಿಲ್ಲ. ಮತ್ತೆ ಇನ್ನೇನ್ಕೋಸ್ಕರ ಸ್ವರ್ಗ ಬೇಕು ಅಂತ ಏನಾದ್ರು ಪ್ರಾರ್ಥನೆ? ಅದು ಬೇಕಾಗಿಲ್ಲ ನನಗೆ. ಮತ್ತೆ ಭೋಗ ಐಶ್ವರ್ಯ ಬೇಕಂತ ಪ್ರಾರ್ಥನೆ ಮಾಡ್ತಾ ಇದೆಯಾ? ನನ್ಗೆ ಅದು ಬೇಕಾಗಿಲ್ಲ. ಮತ್ತೆ ಇನ್ನೇಂದ ಬೇಕು ಪ್ರಭು? ಯಾವಾಗ್ಲೂ 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 ನೀನ್ ಮಾಡ್ತೀರಿ ಲೀಲೆ, ಅದನ್ನ ಯಾವಾಗ್ಲೂ ನಾನು ಸ್ಮರಣೆ ಮಾಡ್ತಾ ಇರ್ಬೇಕು ಪ್ರಭು ಅಷ್ಟೇ. ನಾನು ಸ್ಮರಣೆ ಮಾಡ್ತಾ ಇರ್ಬೇಕು ಅಷ್ಟೇ. ಕುಂತಿ ಮಹಾರಾಣಿ ಏನ್ ಪ್ರಾರ್ಥನೆ ಮಾಡುತ್ತೆ? ಸೊ ನನ್ಗೆ ಇಷ್ಟೆಲ್ಲ ಕಷ್ಟ ಕೊಟ್ರು, ವಿಷಾನ್ಮಹಾಗ್ನಿ ಪುರುಷಾಸ ದರ್ಶನ ವನತ್ಸಭಾಯ ವನವಾಸ ಕೃಚ್ಯತ ಮೃದೇ ಮೃದೇ ಮನೇಕ ಮಹಾರಾಷ್ಟ್ರತೋ ದ್ರೋಣಸ್ತತ ಶಾಸ್ಮಿ ಹರೇ ವೀರಕ್ಷತಿ. ವಿಷ ಕೊಟ್ರು, ಬೆಂಕಿ ಹಚ್ಚಿದ್ರು, ಈ ತರ ಮಾನವಂಗ ಮಾಡಿದ್ರು, ಇಷ್ಟೆಲ್ಲ ಕಷ್ಟ ಬಂತು. ಆದ್ರೆ ಪ್ರಭು ಈ ಕಷ್ಟ ಎಲ್ಲ ಮತ್ತೆ 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 ನನ್ ಕೊಡಿ. ಸೊ ಯಾಕೆ ಕಷ್ಟ ಎಲ್ಲ ನನ್ ಮತ್ತೆ 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 ಕೊಡಿ ಪ್ರಭು? ಯಾಕೆ? ಸೊ ಭಗವಂತನ ಕೇಳ್ತಾರೆ ಯಾಕೆ? ಅರೆ ಪ್ರಭು, ಈ ಕಷ್ಟ ಎಲ್ಲ ಮತ್ತೆ ಮತ್ತೆ ಕೊಟ್ಟಾಗ ನೀನ್ ನನ್ನ ಪಕ್ಕದಲ್ಲಿದ್ದೆ, ಆದ್ರೆ ಇವಾಗ ನನಗೆ ಐಶ್ವರ್ಯ ಬಂತು, ಆದ್ರೆ ಇವಾಗ ನೀನ್ ಬಿಟ್ಬಿಟ್ಟು ನಾನು ಹೋಗ್ತಾ ಇದ್ದೀಯ ಪ್ರಭು. ಸೊ ಅದಕ್ಕಿಂತ ನನಗೆ ಐಶ್ವರ್ಯ ಬೇಕಾಗಿಲ್ಲ, ಆ ಕಷ್ಟಗಳೇ ನನ್ ಬೇಕು. ಆ ಕಷ್ಟಗಳಿರೋವಾಗೆಲ್ಲ ನೀನ್ ನನ್ನ ಪಕ್ಕದಲ್ಲಿದ್ದೆ. ಸೊ ಭಕ್ತರು ಆತರ ಪ್ರಾರ್ಥನೆ ಮಾಡ್ತಾರೆ. ಸೊ ಭಗವಂತನ ಯಾವ್ದ್ರು ಆದ್ರೆ ಸೊ ಇದೇನು ನಮ್ ಪರಿಸ್ಥಿತಿ ನೋಡಿ, ಸ್ವಲ್ಪ ಕಷ್ಟ ಬಂದ್ರೆ ದೇವರೇ ಇಲ್ಲ. ಸೊ ದೇವ್ರ ಅದ್ರಕ್ಕೆ ಸೊ ಏನು ಭಗವಂತನ ಹತ್ರ ಯಾವಾಗ್ಲೂ ಬಿಸ್ನೆಸ್ ಮಾಡಬಾರ್ದು. ಪ್ರಭು ಹತ್ರ ಬೇಡ್ಕೊಬೇಕು ಒಂದೇ ಒಂದು, ಏನಂದ್ರು ಯಾವಾಗ್ಲೂ ನಮ್ ಭಕ್ತಿದಲ್ಲಿ ಅಷ್ಟೇ. ಭಗವಂತ ಏನೇ ಮಾಡ್ಲಿ ಭಗವಂತನ ಸಂತುಷ್ಟಿಕೆ ಮಾಡ್ಬೇಕು. ಆವಾಗ್ಲೇನೆ ನೀನ್ ನಾಮನು ಎಕ್ಸಾಂಪಲ್ ಹೇಳ್ನಲ್ವಾ, ನಾಮ ಅಪರಾಧ ನಾಮದಿಂದ ನಾಮ ಪ್ಲಸ್ ಯಾವಾಗ ಬರ್ತೀವಿ ನಾವು ಜಪ ಎಷ್ಟೇ ಜಪ ಮಾಡ್ಲಿ, ಅದ್ರಾಗ ಆ ಆಸೆ ಈ ಆಸೆ ಈ ಆಸೆ ಅದೇ ಇದೆ ಇದಿದೆ ಅಂದ್ರೆ ಯಾವಾಗ್ಲೂ ನಾಮಾಪರಾಧದಿಂದ ಹೊರಗಡೆ ಕೂಡ ಬರಕ್ ಆಗಲ್ಲ. ಜಪ ಮಾಡೋದು ಆ ಕಷ್ಟ ಈ ಕಷ್ಟ ಅದು ಇದು ಹೋಗೋಕ್ಕೋಸ್ಕರ ಅಲ್ಲ, ಭಗವಂತನ ಸಂತುಷ್ಟಿಗೋಸ್ಕರ ಮಾತ್ರನೇ. ಸೊ ಕಷ್ಟ ಬಂದು ಅದು ನಮ್ ಪ್ರಾರ್ಥ, ಅದು ಬೇಕಾಗಿಲ್ಲ. ಸೊ ಏನ್ ಮಾಡ್ತಾರೆ? ಸೊ ನಾವ್ ಯಾವಾಗ್ಲೂ ಭಗವಂತನ ನಾಮ ಮಾಡ್ಬೇಕು. ಏನಕ್ಕೋಸ್ಕರ? ಭಗವಂತನ ಸಂತುಷ್ಟಿಗೋಸ್ಕರ ಮಾತ್ರನೇ. ಆವಾಗ ಮಾತ್ರನೇ ಏನು ನಾಮಾಪರಾಧದಿಂದ ನಾಮವಾಸದಿಂದ ಶುದ್ಧ ನಾಮಕ್ಕೆ ಹೋಗಕ್ಕಾಗೋದು, ಇಲ್ಲಾಂದ್ರೆ ಹೋಗಕ್ಕಾಗಲ್ಲ. ನಾಮಾಪರಾಧದಲ್ಲೇ ಸಿಕ್ಕಾಕೊಂತಿರ್ತೀರಿ. ಸೊ ಅದ್ರಿಂದ ಏನು ಯಾವ ತರ ಬಂದು ಒಂದ್ಸತಿ ಏನಾಗುತ್ತೆ ಅಂದ್ರೆ ಒಂದ್ ಚಿಕ್ಕ ಮಗು ಇರ್ತಾರೆ, ಎಕ್ಸಾಂಪಲ್ ಚಿಕ್ಕ ಮಗು ಇರ್ತಾರೆ, ಅವಾಗ ಅವ್ರಿಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ಏನ್ ಮಾಡ್ತಾರೆ? ಡಾಕ್ಟರ್ ಹತ್ರ ಕರ್ಕೊ ಹೋಗ್ತಾರೆ. ಡಾಕ್ಟರ್ ಹತ್ರ ಕರ್ಕೊ ಹೋಗ್ತಾರೆ. ಅವಾಗ ಆ ಮಗು ಬಂದು ಏನ್ ಮಾಡುತ್ತೆ? ಇಲ್ಲ ನಾನು ಡಾಕ್ಟರ್ ಹತ್ರ ಹೋಗಲ್ಲ ಹಂಗ ಹಿಂಗೆ ಅಂತ ಅಳುತ್ತೆ. ಅವಾಗ ಪ್ಯಾರೆಂಟ್ಸ್ ಹೇಳ್ತಾರೆ, ಇಲ್ಲ ನೀನ್ ಪಾರ್ಕ್ ಹೋಗಿ ಬರೋಣ ಬಾ ಹಂಗೆ ಹಿಂಗೆ ಅಂತ. ಆದ್ರೆ ಪಾರ್ಕ್ ಕರ್ಕೊ ಹೋಗಲ್ಲ. ಎಲ್ಲಿ ಕರ್ಕೊ ಹೋಗ್ತಾರೆ? ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಕರ್ಕೊ ಹೋಗ್ಬಿಡ್ತಾರೆ. ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾಳೆ, ಅರೆ ನೀನ್ ಪಾರ್ಕ್ ತಾನೇ ಹೇಳಿದ್ದೆ, ಮತ್ತೆ ಹಾಸ್ಪಿಟ್ಲ್ಗೆ ಏನ್ ಕರ್ಕೊ ಬಂದೆ ಅಂತ. ಪಾರ್ಕ್ ತಾನೇ ಹೇಳಿದ್ದು, ಹಾಸ್ಪಿಟ್ಲ್ಗೆ ಏನ್ ಕರ್ಕೊ ಬಂದೆ ಅಂತ. ಆದ್ರೆ ಅವಾಗ ಏನ್ ಹೇಳ್ತಾರೆ? ಸೊ ಮತ್ತೆ ಡಾಕ್ಟರ್ ಹತ್ರ ಕರ್ಕೊ ಹೋಗ್ತಾರೆ. ಡಾಕ್ಟರ್ ಏನಿಲ್ಲ ಸುಮ್ನೆ ಅಂತ ಮಾತಾಡ್ತಾನೆ ಇಂಜೆಕ್ಷನ್ ಆಗ್ಬಿಡ್ತಾನೆ ಡಾಕ್ಟರ್ ಅಲ್ವಾ. ಅವಾಗ ಏನ್ ಮಾಡುತ್ತೆ? ಮಗು ಅಂತ ಕಿಚ್ಚುತ್ತೆ. ಆಮೇಲೆ ಬಂದು 2-3 ದಿನ ಅವ್ರ ಅಪ್ಪ ಹತ್ರನೇ ಮಾತಾಡಲ್ಲ. ಯಾಕೆ? ನಾನ್ ನಿನ್ ಮೋಸ ಮಾಡ್ಬಿಟ್ರಿ, ನೀವೇ ನನ್ಗೆಲ್ಲ ಅನ್ಕೊಂಡಿದ್ದೆ, ಆದ್ರೆ ನೀವೇ ನನ್ಗೆ ಈ ತರ ಮಾಡ್ಬಿಟ್ರಿ. ನಿಮ್ನೆಷ್ಟು ನಂಬಿದ್ದೆ, ಆದ್ರೆ ಮೋಸ ಮಾಡ್ಬಿಟ್ರಿ ನನ್ಗೆ, ನಿಮ್ ಹತ್ರ ಮಾತಾಡೋದೇ ಇಲ್ಲ. ಆ ತರ ಈ ತರ ಎಲ್ಲ 1-2 ದಿನ 3 ದಿನ ಕೋಪ ಇರುತ್ತೆ. ಯಾಕೆ? ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ 20 ವರ್ಷ ಆಗುತ್ತೆ, ಮತ್ತೆ ಜ್ವರ ಬರುತ್ತೆ. ಅವಾಗ ಪ್ಯಾರೆಂಟ್ಸ್ ಏನ್ ಕರ್ಕೊ ಹೋಗಲ್ಲ, ಸ್ವಯಂ ಅವರೇ ಹೋಗ್ತಾರೆ, ಆ ಹುಡ್ಗಿನೇ ಹೋಗುತ್ತೆ ಅಲ್ವಾ.
ಡಾಕ್ಟರ್ ಹತ್ರ ಹೋಗಿ ಅವಾಗ ಬೇಕಂದ್ರೆ ಇಂಜೆಕ್ಷನ್ ಹಾಕೊಂಡ್ ಬರ್ತಾರೆ. ಯಾಕೆ? ಚಿಕ್ಕ ವಯಸ್ಸಲ್ಲಿ ಅದೇ ಇಂಜೆಕ್ಷನ್, ಈಗಲೂ ಅದೇ ಇಂಜೆಕ್ಷನ್. ಚಿಕ್ಕ ವಯಸ್ಸಲ್ಲಿ ಕೋಪ ಮಾಡ್ಕೊಂಡ್ಲು, ಆದ್ರೆ ಈಗ ಸ್ವಯಂ ಹೋಗ್ತಾ ಇದ್ದಲ್ಲ, ಯಾಕೆ? ಸೊ ಚಿಕ್ಕ ವಯಸ್ಸಲ್ಲಿ ಗೊತ್ತಿರ್ಲಿಲ್ಲ, ಆದ್ರೆ ಓಕೆ ನಾನು ಬಂದು ಆ ಇಂಜೆಕ್ಷನ್ ಹಾಕು ಅಂದ್ರೆ ನನಗೆ ಜ್ವರ ಕ್ಲಿಯರ್ ಆಗೋದು. ಗೊತ್ತಿಲ್ದಿರಲಿಲ್ಲ, ಆ ಬುದ್ಧಿ ಇರ್ಲಿಲ್ಲ. ಆದ್ರೆ ಯಾವಾಗ ದೊಡ್ಡವರಾದ್ರು ಅವಾಗ ಸ್ವಯಂ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂತಾರೆ. ಅದೇ ತರನೇ ಈ ಸಾಧಕ ಬದ್ಧ ಜೀವದಲ್ಲಿ ಇರುವಾಗ ಏನಾಗುತ್ತೆ, ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಬಂದ್ಬಿಟ್ರೆ ಸಾಕು, ಭಗವಂತ ಸರ್ ಏನಾದ್ರು ಸ್ವಲ್ಪ ಯಸ್ಯಾಹ ಅನುಗ್ರಹ ಅಂತ, ಅರೆ ನೀನ್ ನನ್ನ ಹತ್ರ ಬರೋ ಜೀವಿ ತುಂಬಾ ಕಷ್ಟ ಬೀಳ್ತಾ ಇದ್ದಾನೆ ಆ ಜೀವಿ. ಸೊ ಆದ್ರೆ ನನ್ಕೋಸ್ಕರ ಯಾವಾಗ ಸ್ವಲ್ಪ ಆದ್ರೂ ಏನಾದ್ರು ಮಾಡ್ಬಿಟ್ರೆ, ಒಂದ್ ಏಕಾದಶಿ ಆಗಿರ್ಲಿ, ಒಂದು ಜಪ ಆಗಿರ್ಲಿ, ನನ್ಕೋಸ್ಕರ ಯಾವಾಗ ನನ್ ಸಂತುಷ್ಟಿಗೋಸ್ಕರ ನನ್ ಸೇವೆ ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡ್ತಾರೆ, ಭಗವಂತ ಕಾಯ್ಕೊಂಡಿರ್ತಾರೆ. ನನ್ನ ಹೇಳ್ದಲ್ವಾ, ಮುಕ್ತಾಯ ಭೂರಿ ಕರುಣಾಯ ನಮುಳಯ, ಭಗವಂತ ಅತ್ಯಂತ ಕರುಣ, ಕಾಯ್ಕೊಂಡಿರ್ತಾನೆ ಆ ಜೀವಿ ಮೇಲೆ ಕೃಪೆ ತೋರ್ಸಕ್ಕೆ. ಯಾಕೆ? ನನ್ ತುಂಬಾ ಬೇಗ ಕೃಪೆ ಮಾಡಿದ್ರೆ ಆ ಕಷ್ಟ ಎಲ್ಲ ಹೋಗ್ಬಿಟ್ಟು ನನ್ನ ಹತ್ರ ಬರ್ತಾನೆ. ಅದರಿಂದ ಏನ್ ಮಾಡ್ತಾರೆ, ಭಗವಂತ ಸ್ವಲ್ಪ ಕೃಪೆ ತೋರಿಸ್ತಾನೆ, ಆ ಕರ್ಮ ಎಲ್ಲ ಬೇಗ ತೆಗಿಯಕ್ಕೋಸ್ಕರ. ಅವಾಗ ಸ್ವಲ್ಪ ಏನಾಗುತ್ತೆ, ಕಷ್ಟ ಬರುತ್ತೆ. ಅವಾಗ ಸಹನ ಮಾಡ್ಬೇಕು, ಸಹನ ಮಾಡ್ಬೇಕಾಗುತ್ತೆ. ಯಾವ ತರ ಬಂದು ಆ ಚಿಕ್ಕ ಹುಡುಗಿ ಇಂಜೆಕ್ಷನ್ ಹಾಕಿದ್ರು, ಆದ್ರೆ ಏನ್ ಮಾಡ್ಬೇಕು, ಸಹನ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆ ಜ್ವರ ಕ್ಲಿಯರ್ ಆಗುತ್ತೆ. ಅದೇ ತರನೇ ಕರ್ಮ. ಸೊ ನಮ್ಗೆ ಆ ತರ ಕರ್ಮ ಎಲ್ಲ ಬರೋವಾಗ ಏನ್ ಮಾಡೋದು, ನಾವು ಬಂದು ಸಹನೆ ಮಾಡ್ಬೇಕಾಗುತ್ತೆ. ಸೊ ಯಾರಿಗೂ ಅಷ್ಟೇ ಭಕ್ತಿದಲ್ಲಿ ನೀವು ಮುಂದೆ ಹೊರಬೇಕಂದ್ರೆ ಕಷ್ಟ ಬಂದೇ ಬರುತ್ತೆ. ನನ್ ಕಷ್ಟನೂ ಬರಬಾರ್ದು, ನಾನು ಎಲ್ಲಾನು ಇರ್ಬೇಕಂದ್ರೆ ಅದಾಗೋ ಕೆಲ್ಸ ಅಲ್ಲ. ಆಗೋ ಕೆಲ್ಸ ಅಲ್ಲ. ಅದು ಯಾವಾಗ್ಲೂ ನನ್ ಕಷ್ಟ ಬರಬಾರ್ದು, ಆದ್ರೆ ನಾನ್ ಭಕ್ತಿದಲ್ಲಿ ಮುಂದೆ ಹೋಗ್ಬಿಡ್ಬೇಕು. ಅದ್ರಿಗೆ ಹೇಳ್ತಾ ಇರ್ತಾನೆ, ಭಕ್ತಿ ಬಿಗಿನ್ಸ್ ವೆನ್ ವಿ ಕಮ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ಯಾವಾಗ ನಾವು ಬಂದು ನಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ತಿರೋ, ಆವಾಗದ ಭಕ್ತಿ ಅನ್ನೋದೇ ಸ್ಟಾರ್ಟ್ ಆಗೋದು. ನಮ್ ಕಂಫರ್ಟ್ ಝೋನ್, ನಂಗೆ ಹಿಂಗಿರ್ಬೇಕು, ಹಂಗಿರ್ಬೇಕು, ನಾ ಭಕ್ತಿ ಮಾಡ್ಬೋದು, ಹಿಂಗಿದ್ರೆ ಭಕ್ತಿ ಮಾಡ್ಬೋದು. ಹಂಗಿದ್ರೆ ನೀ ಯಾವಾಗ್ಲೂ ಭಕ್ತಿ ಶುರುನೇ ಆಗಲ್ಲ. ಕಂಫರ್ಟ್ ಝೋನ್ ನಿಂದ ಯಾವಾಗ ನಾವು ಬಂದು ಹೊರಗಡೆ ಬರ್ತಿರೋ, ಆವಾಗನೇ ಭಕ್ತಿ ಸ್ಟಾರ್ಟ್ ಆಗೋದು. ಮಾಧವೇಂದ್ರ ಪುರಿ 70 ವಯಸ್ಸದಲ್ಲಿ ಎಷ್ಟು 700 ಬಿಂದಿಗೆ ನೀರ್ ಎತ್ಕೋಗಿ ಅಭಿಷೇಕ ಮಾಡಿಲ್ಲ ಏನು ಭಗವಂತನ್ಗೆ? 70 ವಯಸ್ಸದಲ್ಲಿ ಏನ್ ಮಾಡಿದ್ರು? ಭಗವಂತ ಗೋಪಾಲ್ ಹೇಳಿದ್ರು, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ, ಹೋಗಿ ನಾನು ಎತ್ಕೋಗಿ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡು. ಪ್ರತಿಷ್ಠಾಪನೆ ಮಾಡಿದ್ರೆ ಅವಾಗೇನು ಅಭಿಷೇಕ ಮಾಡ್ಬೇಕು, ಕಿಂದ ಗೋವಿಂದ ಕುಂಡಿದೆ ಕೆಳಗಡೆ ಹೋಗ, ಅವರೇ ಏನ್ ಮಾಡ್ತಾರೆ, ಬಿಂದಿಗೆ ನೀರ್ ಎತ್ಕೊ ಹೋಗ್ತಾರೆ, 700 ಬಿಂದಿಗೆ ನೀರು. ಏನ್ ಮಾಡ್ತಾರೆ, ಟೆಂಪಲ್ ಓಪನಿಂಗ್ ಫೆಸ್ಟಿವಲ್. ಆ ವಯಸ್ಸಲ್ಲಿ ಏನ್ ಮಾಡ್ತಾರೆ, 2 ವರ್ಷ ಟೆಂಪಲ್ ಓಪನಿಂಗ್ ಫೆಸ್ಟಿವಲ್ ನಡೆಯುತ್ತೆ. ಅವ್ರೊಬ್ರೆ. ಆಮೇಲೆ ಭಗವಂತ ಬಂದು ಸ್ವಪ್ನದಲ್ಲಿ ಹೇಳ್ತಾನೆ, ಹೋಗ್ ನನ್ಕೋಸ್ಕರ ಚಂದನ ತಗೋಬೋಗು. ಎಲ್ಲಿ ಪಕ್ಕದಲ್ಲೇ ಇದೆ ಏನು, ಅಲ್ಲಿ ಹೋಗ್ಬೇಕು, ಪೂರಿ ಹತ್ರ ಹೋಗ್ಬೇಕು. ಎಲ್ಲಿರೋದು? ವೃಂದಾವನಲ್ಲಿರೋದು. ನಡ್ಕೊಂಡ್ ಹೋಗ್ಬೇಕು. ಈ ವಯಸ್ಸದಲ್ಲಿ ನಾನು ಹೆಂಗ್ ಹೋಗೋದು? ನನ್ ಸೇವಕರನ್ನಾದ್ರೂ ಕಳಿಸ್ತೀನಿ, ಇಲ್ಲ, ಅವರೇ ಸ್ವಯಂ ಹೋಗುದ್ರು. ಮತ್ತೆ ಹೋಗೋ ಜಾರದಲ್ಲಿ ಪ್ರಸಾದ ಪ್ಯಾಕಿಂಗ್ ಆತರ ಈ ತರ ಎಲ್ಲ ಪ್ಲಾನಿಂಗ್ ಏನಾದ್ರು ಮಾಡೋದಕ್ಕೆ ಹೋದ್ರೆ ಏನು, ಎಲ್ಲಿ ಸ್ಟೇ ಮಾಡ್ಬೇಕು, ಏನ್ ಕತೆ ಅಂತ. ಸೊ ಇಲ್ಲಿಂದ ವೃಂದಾವನ್ಗೆ ಹೋಗಿಕ್ಕೆ ನಾವು ಎಕ್ಸಾಂಪಲ್ 40 ಇದನ್ನಲ್ಲೇನ್ ಸ್ವಲ್ಪ ಜನ ಇದ್ದಾರೆ, 30 ಅವರ್ಸ್ ಆಗುತ್ತೆ ವೃಂದಾವನಕ್ಕೆ ಇಲ್ಲಿಂದ ಹೋಗಕ್ಕೆ. ಆದ್ರೆ 30 ವರ್ಷ ನಾನು ಹೆಂಗ್ ಟ್ರಾವೆಲಿಂಗ್ ಮಾಡೋದು? ಎಕ್ಸಾಂಪಲ್ ಇವತ್ತು ನೈಟ್ ಟ್ರೈನ್ ಅಂದ್ರೆ ಬೆಳಿಗ್ಗೆ ಒಂದು ಸ್ಟೇಷನ್ ಇಳ್ಕೊಳೋಣ, ಅಲ್ಲೇ ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ತಿನ್ಬಿಟ್ಟು ಮತ್ತೆ ಇನ್ನೊಂದು ಟ್ರೈನ್ ಹತ್ತಾನ. ಸೊ ಇಷ್ಟು ಪ್ಲಾನಿಂಗ್ ಇರುತ್ತೆ. ಬಾಂಧವೇಂದ್ರ ಪುರಿ ಏನ್ ಪ್ಲಾನಿಂಗ್ ಮಾಡಿದ್ರು? ಅರೆ ನಿದ್ದೆ ಹೋಗ್ಲಿಲ್ಲ, ತಿಂದಿಲ್ಲ ಅವರು. ದಾರಿ ಎಷ್ಟವರೆಗೂ ಪುರಿವರೆಗೂ ಹೋಗಕ್ಕೇನು ತಿಂಗ್ಳು ಸಮಯ ಆಗುತ್ತೆ. ಅವ್ರ ನಿದ್ದೆ ಹೋಗ್ಲಿಲ್ಲ, ತಿನ್ಲಿಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದ್ದಾರೆ. ಯಾಕೆ? ನಾನ್ ಭಗವಂತನಿಗೋಸ್ಕರ ಚಂದನ ತಗೋ ಬರ್ಬೇಕು, ಭಗವಂತ ಪ್ರಸನ್ನಕ್ಕೋಸ್ಕರ. ಅಲ್ಲಿ ರೇಮಣದಲ್ಲಿ ಹೋದ್ಮೇಲೆ ಸೊ ಅವ್ರಿಗೋಸ್ಕರ ಭಗವಂತ ಸ್ವಯಂ ಏನ್ ಮಾಡಿದ್ರು, ಅವ್ರಿಗೋಸ್ಕರ ಮುಚ್ಚಿಕೊಂಡ್ರು ಕೀರ್ನ ಅಲ್ವಾ? ಶೀರ್ಚೋರ್ ಗೋಪಿನಾಥ್ ಅವ್ರಿಗೋಸ್ಕರ ಸ್ವಯಂ ಮುಚ್ಚಿಕೊಂಡ್ರು ಭಗವಂತ ಕೀರ್ನ. ನಾನ್ ನಿನ್ಕೋಸ್ಕರ ಮುಚ್ಚಿಕೊಂಡಿದ್ದೀನಿ ಅಂತ. ಅಮೃತ ಕೇಳಿ ಅಮೃತ ಸ್ವಯಂ ಭಗವಂತ ಅವ್ರಿಗೋಸ್ಕರ ಎತ್ತಿ ಮುಚ್ಚಿಕೊಂತಾರೆ. ಇದೆಲ್ಲ ಏನ್ ಮಾಡಿದ್ರು ಭಗವಂತ ಬಂದು. ಸೊ ಆದ್ರೆ ಭಕ್ತಿ ಕಂಫರ್ಟ್ ಝೋನ್ ನಿಂದ ಹೊರಗಡೆ ಬರೆದ್ರೆ ಮಾತ್ರನೇ ಭಕ್ತಿ ಬಂದು ಸ್ಟಾರ್ಟ್ ಆಗೋದು. ರಘುನಾಥ್ ದಾಸ್ ಗೋಸ್ವಾಮಿ ಏನ್ ಮಾಡಿದ್ರು, ಜಮೀನ್ದಾರ್ ಫ್ಯಾಮಿಲಿ, ಆದ್ರೆ ಹೆಂಗ್ ಓದಿದ್ರು ಕಾಡಲ್ಲಿ 12 ದಿನ ಕಂಟಿನ್ಯೂಸ್ ಆಗಿ ಓಡಿದ್ರು. 3 ದಿನ ತಿಂದಿದ್ದು. ಅದು ಯಾವ ಮಾರ್ಗದಲ್ಲಿ? ರಾಜಮಾರ್ಗದಲ್ಲಿ ಹೋಗ್ಲಿಲ್ಲ, ನಾರ್ಮಲ್ ರೋಡ್ ಹೋಗ್ಲಿಲ್ಲ, ಕಾಡಲ್ಲಿ ಹೋದ್ರು. ಮುಳ್ಳು ಗಿಲ್ಲು ಎಲ್ಲೂ ಏನು ನೋಡ್ಲಿಲ್ಲ, ಕಾಡಲ್ಲಿ ಹೋದ್ರು. ಯಾಕೆ? ಈ ತರ ಮಾರ್ಗದಲ್ಲಿ ಹೋದ್ರೆ ಬಂದ್ ಹಿಡ್ಕೊಂಡ್ಬಿಡ್ತಾರೆ. ಮತ್ತೆ ಅಲ್ಲೋದ್ರು, ಕಾಡಲ್ಲಿ ಹೋದ್ರು. ಸೊ ಕಾಡಲ್ಲಿ ಹೋಗಿ ಮಹಾಪ್ರಭು ಹತ್ರ ಹೋಗ್ತಾರೆ. ಮತ್ತೆ ಯಾವ ತರ ಆಹಾರ ತಗೊಂತಾರೆ?
ಮಹಾಪ್ರಭು ಪ್ರಸಾದ ಬರ್ತಾ ಇತ್ತು, ಅದು ತ್ಯಾಗ ಮಾಡಿದ್ರು. ಟೆಂಪಲ್ ಛತ್ರದಲ್ಲಿ ಹೋಗಿ ತಗೊಂತಾ ಇದ್ರು, ಅದನ್ನು ತ್ಯಾಗ ಮಾಡಿದ್ರು. ಟೆಂಪಲ್ ಮುಂದ್ಗಡೆ ಭಿಕ್ಷೆ ಬಿಡ್ತಾ ಇದ್ರು, ಅದನ್ನು ತ್ಯಾಗ ಮಾಡಿದ್ರು. ಆಮೇಲೆ ಬಿಸಾಕಿರೋ ಅನ್ನ ತಿಂತಾ ಇದ್ರು, ಅದ್ರ ತ್ಯಾಗ ಮಾಡಿದ್ರು. ಹಸುಗಳು ಕೂಡ ಮೂಸ್ ನೋಡ್ತಾ ಇರ್ಲಿಲ್ಲ, 3 ದಿನ ಆಗಿತ್ತು ಕೆಟ್ಟೋಗಿ, ಅದ್ರನ್ನು ತೊಳ್ಕೊಂಡು ತಿಂತಾ ಇದ್ರು. ಜಮೀನ್ದಾರ ಒಬ್ನೇ ಮಗ. ದಾಸ್ ಗೋಸ್ವಾಮಿ, ಗೋಪಾಲ ಭಟ್ ಗೋಸ್ವಾಮಿ ಹೆಂಗ್ ಓಡ್ತಾ ಇದಾರೆ ವೃಂದಾವನಕ್ಕೆ. ಅವಾಗಪ್ಪ ಯಾರು ಹತ್ತಿರೋಗ ತಕ್ಷಣ ವೃಂದಾವನ ಓಡ್ತಾ ಇದಾರೆ, ಯಾವ ತರ ಓಡ್ತಾ ಇದಾರೆ, ನಿದ್ದೆ ಇಲ್ಲ ಏನಿಲ್ಲ, ಕಂಟಿನ್ಯೂಸ್ ಆಗಿ ಓಡ್ತಾ ಇದ್ರು. ಅಂದ್ರೆ ಅವ್ನು ನಡ್ಕೊಂಡು ಹೋಗ್ತಾ ಇದಾರೆ, ಆದ್ರೆ ಊರವ್ರು ಕಾಣಿಸ್ತಾ ಇದೆ ಓಡ್ತಾ ಇರೋ ತರ, ಆದ್ರೆ ಹೋಗ್ತಾ ಇದ್ರೆ ಏನಾಗ್ತದೆ, ದಾರ್ಯದಲ್ಲಿ ಸ್ಪೃಹೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಏನು ತಿಂದಿರ ಕುಡ್ದಿಲ್ಲ, ಏನ್ ನಿದ್ದೆ ಇಲ್ಲ. ಅವಾಗ ಸ್ವಯಂ ಭಗವಂತ ಬರ್ತಾರೆ ಬ್ರಾಹ್ಮಣ ವೇಷದಲ್ಲಿ, ಸ್ವಯಂ ಭಗವಂತ ಕರ್ಕೊ ಹೋಗ್ತಾರೆ. ಯಾರು ಮತ್ತೆ ಇನ್ಯಾರು ಕಣ್ಣು ಕಿತ್ತಾಕೊಂತಾರಲ್ಲ, ಬಿಲ್ಲುಮಂಗಲ್ ಠಾಕೂರ್. ಬಿಲ್ಲುಮಂಗಲ್ ಠಾಕೂರ್. ಸೊ ನನ್ನ ಭಕ್ತಿಗೆ ಪ್ರಾಬ್ಲಮ್ ಅಂತ ಏನ್ ಮಾಡ್ತಾರೆ, ಅವ್ರ ಕಣ್ಣೆ ಕಿತ್ತಾಕೊಂತಾರೆ. ಅವ್ರ ಸ್ವಯಂ ಒಂದು ಸ್ತ್ರೀ ಹತ್ರ ಹೋಗ್ಬಿಟ್ಟು ಏನ್ ಕೇಳ್ತಾರೆ, ಹೇರ್ ಪಿನ್ ಕೇಳ್ತಾರೆ. ಹೇರ್ ಪಿನ್ ಕೊಟ್ರೆ ಏನ್ ಮಾಡ್ತಾರೆ, ಅವ್ರ ಕಣ್ಣು ಅವರೇ ಕಿತ್ತಾಕೊಂತಾರೆ. ಯಾಕೆ, ಭಕ್ತಿಗೆ ಪ್ರಾಬ್ಲಮ್. ಭಕ್ತಿಗೆ ಪ್ರಾಬ್ಲಮ್. ಆದ್ರೆ ನಮ್ ಪರಿಸ್ಥಿತಿ ನೋಡಿ, ಅದು ಇಂಜೆಕ್ಷನ್ ಬಂದಿದೆ, ಜ್ವರ ಬಂದಿದೆ, ಇಂಜೆಕ್ಷನ್ ಕೊಟ್ರೇನೆ ಕ್ಲಿಯರ್ ಆಗುತ್ತೆ ಅಂತ ಗೊತ್ತು. ಸ್ವಲ್ಪ ಪ್ರಾಬ್ಲಮ್ ಬಂದ್ರೇನೆ ಏನಾಗ್ಬಿಡ್ತೀರಿ, ಅಲ್ಲಾಗ್ಬಿಡ್ತೀರಿ. ಆದ್ರೆ ನೀವ್ ಅವಾಗ ತಡ್ಕೊಂಡಿದ್ರೆ ಮತ್ತೆ ಏನಾಗ್ತೀರಾ, ಒಂದಿನ ಅಡ್ವಾನ್ಸ್ ಆಗ್ತೀರಾ. ಅಡ್ವಾನ್ಸ್ ಆಗುವಾಗ ಸ್ವಯಂ ನೀವು ಹೋಗಿ ಆಪರೇಷನ್ ಮಾಡಿಸ್ಕೊಂತೀರಾ. ಅಂದ್ರೆ ಏನು ಇಂಜೆಕ್ಷನ್ ಮಾಡಿಸ್ಕೊಂತೀರಾ. ಭಗವಂತನ ಅದೇ ತರನೇ, ಪ್ರಭು ನನ್ಗೆ ಕಷ್ಟ, ನನ್ ಕೈಲಿ ತಡಿಕ್ ಆಗ್ತಾ ಇಲ್ಲ, ಹಂಗಿ ಪ್ರಾರ್ಥನೆ. ಏನಾದ್ರು ಕಷ್ಟ ಬಂದ್ಬಿಟ್ರೆ ಭಗವಂತ ಇಲ್ಲ, ಹಂಗೆ ಎಲ್ಲಾ ಕಥೆಗಳು ಬರುತ್ತೆ. ಎಲ್ಲಾ ಕಥೆಗಳು ಬರುತ್ತೆ. ಆದ್ರೆ ಅಲ್ಲಿ ತಡ್ಕೊಂಡ್ಬಿಟ್ರೆ ಸ್ವಯಂ ನೀವೇ ಪ್ರಾಬ್ಲಮ್ ಕೇಳ್ತೀರಾ. ಪ್ರಭು ಪ್ರಾಬ್ಲಮ್ ಕೊಡಿ. ಯಾಕೆ, ಕಷ್ಟ ಬಂದ್ರೆ ನಾನು ನಿನ್ ಜಾಸ್ತಿ ಬೇಡ್ಕೊಂತಾ ಇದ್ದೀನಿ ಪ್ರಭು, ನಿನ್ ಜಾಸ್ತಿ ಹತ್ರ ಆಗ್ತಾ ಇದ್ದೀನಿ, ಅದರಿಂದ ಕಷ್ಟ ಕೊಡಿ. ಯಾಕೆ, ಆತರ ಪ್ರಾಬ್ಲಮ್ಸ್ ಕೊಡುವಾಗ ಏನಾಗುತ್ತೆ, ಪ್ರಭು ನಾನ್ ನಿನ್ನ ಹತ್ರ ಇರೋ ತರ, ನೀನ್ ನನ್ ಮೇಲೆ ಕೃಪೆ ಮಾಡಿರೋ ತರ ನನ್ ಕಾಣಿಸ್ತಾ ಇದೆ. ಸ್ವಾಮಿ ಮಹಾರಾಜ್ ಏನ್ ಮಾಡಿದ್ರು, ಅವ್ರು ಎಲ್ಲಾ ಜಾಗದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಜಾಗದಲ್ಲಿ ಏನಾಯ್ತು, ಕ್ಲೋಸ್ ಆಯ್ತು. ಎಲ್ಲಿ ಸಕ್ಸಸ್ ಆಗ್ಲಿಲ್ಲ, ಎಲ್ಲ ಲಾಸ್ಟ್. ಆದ್ರೆ ಒಂದು ಕಥೆದಲ್ಲಿ ಹೋಗ್ತಾರೆ, ಕಥೆದಲ್ಲಿ ಹೋಗುವಾಗ ಏನ್ ಮಾಡ್ತಾರೆ, ಇದೇ ಶ್ಲೋಕನ ಹೇಳ್ತಾರೆ, ಯಸ್ಯಾಹಂ ಅನುಗ್ರಹ್ಯಾಮಿ ಅರಿಷ್ಯೆ ತದ್ದನಂ ತಥೋ ಧನಂ ತ್ಯಜಂತಿ ಸ್ವಜನ ದುಃಖಿತೈ. ನಾನು ಯಾರ ಮೇಲೆ ಕೃಪೆ ಮಾಡಿದ್ನೋ ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಂತೀನಿ, ಅವ್ರ ಬಂಧುಗಳನ್ನೆಲ್ಲ ದೂರ ಮಾಡ್ತೀನಿ. ತತ್ತೇನು ಕಂಪಾಂಸು ಸುಭೀಕ್ಷಮಾನ ಭುಂಜಾನ ಇವತ್ಮ ಕೃತಂ ವಿಪಾಕಂ ಹೃದ್ಯೋಗಪುರ್ ವಿದದಾನ್ ನಮಸ್ತೆ. ನಾನು ಏನ್ ಮಾಡ್ತೀನಿ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಆತ ಸಾಧಕರು ಸಹನೆ ಮಾಡ್ಬೇಕು. ಅವಾಗ ಈ ತರ ಹೇಳ್ತಾ ಇದ್ರೆ ಸ್ವಾಮಿ ಮಹಾರಾಜ್ ಹೋಗಿ ಕೇಳ್ತಾರೆ, ಹಂಗಾದ್ರೆ ನನ್ ಮೇಲೆ ಭಗವಂತ ಕೃಪೆ ಮಾಡಿದ್ದಾನ? ಇದ್ರಲ್ಲಿ ಸಂದೇಹ ಏನಿದೆ? ಆತರ ಕೇಳಿದ ತಕ್ಷಣ ಸ್ವಾಮಿ ಮಹಾರಾಜ್ಗೆ ತುಂಬಾ ಸಂತೋಷ ಆಗ್ಬಿಡ್ತು. ಭಗವಂತ ನನ್ ಮೇಲೆ ಕೃಪೆ ಮಾಡಿದ್ದಾನೆ, ಭಗವಂತ ನನ್ ಮೇಲೆ ಕೃಪೆ ಮಾಡಿದ್ದಾನೆ. ಏನ್ ಮಾಡ್ತಾರೆ, ಅಂತಾರೆ ಹಂಗಾದ್ರೆ ಇನ್ ಕಷ್ಟ ಬಂದ್ರೂ ಪರವಾಗಿಲ್ಲ. ಆದ್ರೆ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು, ಸಹನೆ ಮಾಡ್ಬೇಕು, ತಾಳ್ಮೆ ಇರ್ಬೇಕು. ಭಕ್ತಿದಲ್ಲಿ ವಾಮನ ಮಹಾರಾಜ್ ಹೇಳ್ತಾರೆ, ನೀನ್ ಎಷ್ಟು ಸಹನೆ ಇದೆಯೋ ಅಷ್ಟೇ ನೀನ್ ಭಕ್ತಿದಲ್ಲಿ ಮುಂದೆ ಹೋಗ್ಬೇಕಾಗುತ್ತೆ. ಎಷ್ಟೆಷ್ಟು ಸಹನೆ ಇದೆಯೋ ಅಷ್ಟು ಮಾತ್ರನೇ ಭಕ್ತಿದಲ್ಲಿ ಮುಂದೆ ಬರೋದು. ಭಕ್ತಿ ಅಂದ್ರೆ ಸಾಧಾರಣ ದಾರಿ ಅಲ್ಲ ಇದು. ಭಕ್ತಿ ಸಾಧಾರಣ ದಾರಿ ಅಲ್ಲ, ತುಂಬಾ ಮುಳ್ಳುಗಳಿರುತ್ತೆ, ತುಂಬಾ ದಾರಿ ಫುಲ್ ಮುಳ್ಳುಗಳಿರುತ್ತೆ, ಎಲ್ಲ ಸಹನೆ ಮಾಡ್ಬೇಕಾಗುತ್ತೆ. ಇನ್ನು ಎಷ್ಟೆಷ್ಟು ಮುಂದೆ ತುಂಬಾ ಸಹನೆ ಮಾಡಬೇಕು. ಇನ್ನು ಎಷ್ಟೆಷ್ಟು ಮುಂದ್ಗಡೆ ಹೋಗ್ತಾ ಇರ್ತೀರೋ, ಆಗ ಸ್ಟಾರ್ಟಿಂಗ್ ಯಾವ ತರ ಇರುತ್ತೆ, ಎಕ್ಸಾಂಪಲ್ ಸರ್ಕಸ್ ಅಲ್ಲಿ ನೋಡಿರ್ತಿರ್ತಾನೆ, ಏನೋ ಹಗ್ಗದ ಮೇಲೆ ನಡೀತಾ ಇರ್ತಾರೆ ಅಲ್ವಾ, ಹಿಂಗೆ ಕೈಯಲ್ಲಿ ಕೋಲ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆತರ ಇತ್ತು, ಇನ್ನು ಹೋಗ್ತಾ ಮುಳುಗ್ಲಾಗುತ್ತೆ ಹಗ್ಗ, ಇನ್ನು ಹೋಗ್ತಾ ಇದ್ರೆ ಕತ್ತಿ ಆಗುತ್ತೆ ಅದು. ಕತ್ತಿ ಆಗುತ್ತೆ. ಆದ್ರೂ ಸಹನೆ ಮಾಡ್ಬೇಕು. ಮಾನ ಅವಮಾನ ಎಲ್ಲ ಸಹನೆ ಮಾಡ್ಬೇಕು. ಲಾಸ್ಟ್ ರೋಡ್ ಅಲ್ಲಿ ಇದ್ರೇನು, ಇಲ್ಲ ಸಿಂಹಾಸನದಲ್ಲಿ ಇದ್ರೇನು, ಇಲ್ಲ ರೋಡ್ ಅಲ್ಲಿ ಇದ್ರೇನು ಒಂದೇ ತರ ಇರ್ಬೇಕು. ನನ್ ಸಿಂಹಾಸನದಲ್ಲಿ ಇದ್ಕೊಂಡು ನಮ್ ಖುಷಿ ಬಿದ್ರೆ ಮತ್ತೆ ನೆಕ್ಸ್ಟ್ ದಿನ ರೋಡ್ ಅಲ್ಲಿ ಬಂದ್ ಬಿದ್ದಿರ್ತೀರಾ. ನೆಕ್ಸ್ಟ್ ದಿನ ರೋಡ್ ಅಲ್ಲಿ ಬಂದ್ ಬಿದ್ದಿರ್ತೀರಾ. ತುಂಬಾ ಸಹನೆ ಮಾಡ್ಬೇಕಾಗುತ್ತೆ ಭಕ್ತಿದಲ್ಲಿ. ಯಾವ ತರ ಬಂದು ಕೇಳಿರ್ತೀರಲ್ವ, ಎಲ್ಲಾರು ಕೇಳಿರ್ತೀರ, 2 ಕಲೆಗಳಿರುತ್ತೆ. ಒಬ್ರು ಶಿಲ್ಪಿ ಬರ್ತಾರೆ, ಕಲ್ ಕೆತ್ತವ್ರು ಬರ್ತಾರೆ. ಫಸ್ಟ್ ಕಲ್ ಹತ್ರ ಬಂದ್ ಕೇಳ್ತಾರೆ, ನನ್ ಸ್ವಲ್ಪ ಹೊತ್ತು ಯೂಸ್ ಮಾಡ್ಕೊಂತೀನಿ ಅಂತ. ಅದ್ರಕ್ಕೋಸ್ಕರ ನಿನ್ ಸ್ವಲ್ಪ ನೋವಾಗುತ್ತಾ ತಡ್ಕೊಬೇಕು. ಆ ಕಲ್ ಏನುತ್ತೆ, ಇಲ್ಲ ನನ್ ಕೈಲಿ ಅದೆಲ್ಲ ಆಗಲ್ಲ, ಜಾಗ ಖಾಲಿ ಮಾಡೋ ಅನ್ನುತ್ತೆ. ಮತ್ತೆ ಇನ್ನೊಂದ್ ಕಲ್ ಹತ್ರ ಹೋಗ್ತಾರೆ, ಆ ಕಲ್ ಹತ್ರ ಹೋಗಿ ಕೇಳ್ತಾರೆ ಆ ಕಲ್ ಕೆತ್ತವ್ರು, ಸೊ ನೀನ್ ಸ್ವಲ್ಪ ಹೊತ್ತು ನಾನು ಯೂಸ್ ಮಾಡ್ಕೊಂತೀನಿ, ಆದ್ರೆ ನಿನ್ ಸ್ವಲ್ಪ ನೋವಾಗುತ್ತೆ ತಡ್ಕೊ. ಹೆಂಗಿದ್ರು ನನ್ ಜೀವನ ವೇಸ್ಟ್ ಆಗದೆ ಹೋಗ್ತದೆ, ಸರಿ ಯೂಸ್ ಮಾಡ್ಕೊಂಡು ನಿನ್ಕಾದ್ರೂ ಯೂಸ್ ಆಗ್ತೀನಿ ಅದ. ಆ ಕೆಲ್ಕೆತ್ತವ್ರು ಏನ್ ಮಾಡ್ತಾರೆ,
ಭಗವಂತನ ಸುಂದರವಾದ ವಿಗ್ರಹನ ಕೆತ್ತುತ್ತಾರೆ. ಆದ್ರೆ ಆ ವಿಗ್ರಹನ ಎತ್ಕೋಗಿ ಎಲ್ಲ ಮಾಡ್ತಾರೆ, ದೇವಸ್ಥಾನ ಟೆಂಪಲ್ ಅಲ್ಲಿ ಮಾಡಕ್ತಾರೆ. ಎಲ್ಲರೂ ಬಂದು ಏನ್ ಮಾಡ್ತಾ ಇದಾರೆ, ಅದಕ್ಕೆ ಪೂಜೆ ಮಾಡ್ತಾ ಇದಾರೆ. ಆ ವಿಗ್ರಹಕ್ಕೆ ಏನ್ ಮಾಡ್ತಾ ಇದಾರೆ, ಪೂಜೆ ಮಾಡ್ತಾ ಇದಾರೆ. ಫಸ್ಟ್ ಕಲ್ಲನು ಅಲ್ಲೇ ಬಿದ್ದೈತೆ. ಅದು ಅದೇನ್ ಮಾಡ್ತಾ ಇದೆ, ಎಲ್ಲಾರು ತೆಂಗಿನಕಾಯಿ ಹೊಡಿತಾ ಇದಾರೆ ಅದ್ರ. ಎಲ್ಲಾರು ತೆಂಗಿನಕಾಯಿ ಹೊಡಿತಾ ಇದಾರೆ. ಸೊ ಚಾಯ್ಸ್ ನಮ್ಮದೇ. ಭಕ್ತಿದಲ್ಲಿ ಸ್ವಲ್ಪ ಸಹನೆ ಮಾಡಿದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಾನು ಸಹನೆ ಮಾಡಲ್ಲ ಅಂತ ಭಕ್ತಿ ಬಿಟ್ರೆ ತೆಂಗಿನಕಾಯಿ ಕತಾನೆ, ಜೀವನ ಫುಲ್ ಬೊಗ್ಸ್ಬೇಕು. ಜೀವನ ಫುಲ್ ಅನುಭವಿಸ್ಬೇಕು. ಸೊ ಚಾಯ್ಸ್ ನಮ್ಮ ಕೈಯಲ್ಲಿದೆ. ಸೊ ಅದ್ರಿಗೆ ಹೇಳ್ತೀರಿ ಇಲ್ಲಿ कृष्ण भक्त तो उससे भी अधिक दयालु होने के कारण शत्रु मित्र सबको उपकार करते हैं. ಸೊ ಕೃಷ್ಣ ಭಕ್ತ ಯಾವ ತರ ಇರ್ತಾನೆ, ಅಧಿಕ ದಯಾಲು ಆಗಿರೋ ಕಾರಣದಿಂದ ಏನು ಎಲ್ಲಾರ ಮೇಲೇನು ದಯ ಇದ್ದೇ ಇರುತ್ತೆ. ಶತ್ರು ನೋಡಲ್ಲ, ಮಿತ್ರ ನೋಡಲ್ಲ, ಎಲ್ಲ ಸಮಾನವಾಗಿ ನೋಡ್ತಾರೆ. ಅವ್ರು ಬಂದು ಯಾರೇ ಬರ್ಲಿ ಏನ್ ಮಾಡ್ತಾರೆ, ಭಗವತ್ ಪ್ರೇಮ ಕೊಡ್ತಾರೆ. ಸೊ ಯಾವ ತರ ಕೊಡ್ತಾರೆ, ನಿತ್ಯಾನಂದರು ಸ್ವಯಂ ಓಡಿಸ್ಕೊಂಡು ಏನ್ ಮಾಡಿದ್ರು, ಅವ್ರಿಗೆ ಕೃಷ್ಣ ಪ್ರೇಮ ಕೊಟ್ರು. ಸೊ ಇದೆಲ್ಲಿರುತ್ತೆ, ಇದು ಬಂದು ಅದೇ ನೀನ್ ಬಂದು ಓಡಿಸ್ಕೊಂಡು ಓಕೆ దానికి ఏం చేసే కాలేదు. ಸೊ ಏನಾಯ್ತು, ಸೊ ಏನ್ ಹೇಳ್ತಾ ಇದ್ದೆ, ನಿತ್ಯಾನಂದ ಪ್ರಭು ಅರೆ ನಾವು ಬಂದು ನಾರ್ಮಲ್ ಆಗಿ ನಮ್ಮ ಹತ್ರ ತುಂಬಾ ಖಜಾನ ಇದೆ ಅಂತ ಇಟ್ಕೊಳ್ಳಿ, ಯಾರು ಕೊಡ್ತೀರಿ, ಯಾರು ನಮ್ ತುಂಬಾ ಕ್ಲೋಸ್ ಆಗಿರ್ತಾರೋ ಅವ್ರು ಕೊಡ್ತೀರಿ. ಆದ್ರೆ ನಮ್ ಶತ್ರುಗೆ ಯಾರು ಕೊಡ್ತೀರಿ? ಸರಿ, ನಮ್ ಮಾತು ಯಾವಾಗ್ಲೂ ಅವ್ರು ಕೇಳ್ತಾನೆ ಎಲ್ಲ ನಮ್ಗೆ ಅವಾಯ್ಡ್ ಮಾಡ್ತಾ ಇದಾರೆ. ನಮ್ ಮಾಡೋ ಸೊ ಏನು ಇಷ್ಟ ಆಗಲ್ಲ ಅಂದ್ರೆ ಹೆಂಗ್ ಕೊಡ್ತೀರ ಅವ್ರಿಗೆ? ಸರಿ ಆದ್ರೆ 10-60 ಕೊಟ್ಬಿಡ್ಬೋದು. ಆದ್ರೆ ಅವ್ರು ನೀನ್ ಬಂದು ಹೊಡೆದ್ರೆ ರಕ್ತ ಬರ್ತಾ ಇದೆ ನಿತ್ಯಾನಂದ ಪ್ರಭುಗೆ, ಆದ್ರೂ ಅವ್ರಿಗೆ ಏನ್ ಮಾಡಿದ್ರು, ಕೃಷ್ಣ ಪ್ರೇಮ ಕೊಟ್ರು. ಯಾವ ತರ ಕೃಷ್ಣ ಪ್ರೇಮ ಅದ್ ಬಂತು, ಬ್ರಹ್ಮ ಶಿವ ಕೂಡ ದುರ್ಲಭ, ಅವ್ರು ಕೂಡ ಪ್ರಾಪ್ತಿ ಮಾಡ್ಕೊಳಕ್ಕಾಗ್ಲಿಲ್ಲ. ಉದ್ಧವ ಸ್ವಯಂ ಕೃಷ್ಣ ತರಾನೇ ಎಲ್ಲ ಕೃಷ್ಣ ಆಕ್ಟಿವಿಟೀಸ್ ನೋಡೋಕೆ ಎಲ್ಲ ಕೃಷ್ಣ ಜೊತೆನೆ ಇರ್ತಾರೆ, ಕೃಷ್ಣ ಜೊತೆ ಒಂದೇ ತಟ್ಟೆ ಹೇಳ್ತಿರ್ತಾರೆ. ಆದ್ರೆ ಆತರ ಉದ್ಧವನ್ಗೂ ಸಿಗ್ಲಿಲ್ಲ. ಏನ್ ಪ್ರಾರ್ಥನೆ ಮಾಡ್ತಾರೆ, ಏಸಾ ಪರಂತನು ಭೃತೋ ಭುವಿ ಗೋಪರುದ್ಧೋ ಗೋವಿಂದ ಏವ ನಿಖಿಲಾತ್ಮನಿ ರೂಢ ಭಾವ ಯದ್ ವಾಂಛದಿ ಭವಭುಯೋ ಮುನಿಯೋ ಎಂಚ ಕಿಂ ಬ್ರಹ್ಮ ಜನ್ಮ ಬೇರೆ ಅನಂತ ಕಥಾರಸಸ್ಯ. ಸೊ ಬ್ರಹ್ಮ ರುದ್ರ ಇವ್ರು ಕೂಡ ಏನ್ ಮಾಡ್ತಾ ಇರ್ತಾರೆ, ಆದ್ರೂ ವಾಂಛಿತ ಆಗಿರ್ತಾರೆ, ವಾಂಛನೆ ಕಾಮನೆ ಬೀಳ್ತಾ ಇರ್ತಾರೆ, ಅದನ್ನ ಯಾವಾಗ ಪಡ್ಕೊಂತೀನಿ ಅಂತ. ಅಷ್ಟು ದುರ್ಲಭ, ಅಷ್ಟು ಆ ತರ ಪ್ರೇಮ ಭಕ್ತಿ. ಸ್ವಯಂ ಪ್ರಹ್ಲಾದ ಮಹಾರಾಜ್ ಸಿಗ್ಲಿಲ್ಲ, ಪಾಂಡವ್ರಿಗೆ ಸಿಗ್ಲಿಲ್ಲ. ಪಾಂಡವ್ರು ಏನ್ ಮಾಡ್ತಾ ಇದಾರೆ, ತಪಸ್ಸೆ ಮಾಡ್ತಾ ಇದಾರೆ 5 ವೃಕ್ಷಗಳು 5 ಮರಗಳಾಗಿ ರಾಧಾಕುಂಡ್ ಪಕ್ಕದಲ್ಲಿ. ಇವಾಗೆಲ್ಲ ಅದು ತೆಂಗಿನ ಮರಗಳು. ಸೊ ಈ ತರ ಒಬ್ಬೊಬ್ರು ಉದ್ದವ ಏನಾಗಿ ಬರ್ತಾರೆ, ಅದ್ರಕ್ಕೋಸ್ಕರ ಹುಲ್ಲಾಗಿ ಬರ್ತಾರೆ. ಯಾ ಸಾಂ ಚರಣವರೇನು ಹಾಂ ಜೋಂ ಶಾಂ ವೃಂದಾವನ ಕಿಮ್ಮಪಿ ಗುಲ್ಮಲತ ಔಷಧೀನಾಂ ಯಾ ದುಷ್ಟ ಸ್ವಜನ ಮಾರ್ಯ ಪತಂ ಶಹಿತ್ವ ಬೇರುಜ ಮುಕುಂದ ಬದೇವ್ ಶುದ್ಧ ವೀರ ಮೃಗ್ಯಾನ್. ಹುಲ್ಲಾಗಿ ಬರ್ತಾರೆ ಸ್ವಯಂ ಯಾರು, ಉದ್ದವ. ಅವ್ರಿಗೆಲ್ಲ ಸಿಗ್ಲಿಲ್ಲ. ಆದ್ರೆ ನಿತ್ಯಾನಂದ ಪ್ರೇಮ ಏನ್ ಮಾಡ್ತಾ ಇದಾರೆ, ಆ ತರ ಜಗ ಮಧ್ಯೆ ಏನ್ ಮಾಡಿದ್ರು, ಪ್ರೇಮ ಕೊಡ್ತಾ ಇದಾರೆ. ಅದು ಒಡಿಸ್ಕೊಂಡು ಬೇರೆ ಕೊಡ್ತಾ ಇದಾರೆ ಪ್ರೇಮ ಬಂದು. ಸೊ ವೈಷ್ಣವರೇ ಅಷ್ಟು ದಯಾಲುತ್ವವಾಗಿರ್ತಾರೆ. ಯಾ ನಿರ್ಮತ್ಸರಾತ ಯುಕ್ತ ದಯಾ ಹರಿನಾಮ್ ಕೀರ್ತನ್ಕಾರಿ ಸಾಧು ಪುರುಷಕ್ಕೂ ದೂಸರ ಲಕ್ಷಣೆ. ಸೊ ಅವ್ರೇನ್ ಮಾಡ್ತಾರೆ, ಅವ್ರು ಬಂದು ಅವ್ರದಲ್ಲಿ ಹೃದಯದಲ್ಲಿ ಮಾತ್ಸರ್ಯ ಅನ್ನೋದಿರಲ್ಲ ವೈಷ್ಣವರಿಗೆ. ಮಾತ್ಸರ್ಯ ಅಂದ್ರೆ ಏನ್, ಈರ್ಷ್ಯ, ಜಲಸ್. ಜಲಸ್ ಅನ್ನೋದಿರಲ್ಲ ಅವ್ರ ಹೃದಯದಲ್ಲಿ. निरापराध होकर हरिनाम कीर्तन करने वाला भावोद्गोर ऐसा होता है कि हे नाथ मेरे संगी साथी ने जीव समूह बड़े अभागे है, इनका आपके मंगलमय श्री नाम में रति कैसा हो। ये तो मायांध होकर स्त्री पुत्र धन संपत्ति जय पराजय हानि लाभ और जन्म मृत्यु के सुख दुख को डूबे हुए. सो ಅವ್ರು ಏನ್ ಮಾಡ್ತಾರೆ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಹೇ ಪ್ರಭು. ಪ್ರಹ್ಲಾದ್ ಮಹಾರಾಜ್ ಜಾತರ ಪ್ರಾರ್ಥನೆ ಮಾಡಿದ್ರು, ಸರ್ ಹೆಂಗಾದ್ರು ಪ್ರಭು ಇವ್ರು ಬಂದು ಎಲ್ಲಾರನ್ನೂ ಉದ್ಧಾರ ಮಾಡು. ಯಾಕೆ ತುಂಬಾ ಕಷ್ಟ ಬೀಳ್ತಾ ಇದಾರೆ ಪ್ರಭು ಈ ಜೀವಗಳೆಲ್ಲ ಬಂದು. ಶತ್ರು ಮಿತ್ರು ಮತ್ತೆ ನನ್ನ ಹೆಂಡತಿ ಮಕ್ಳು ಈ ತರ ಸಂಸಾರದಲ್ಲಿ ತುಂಬಾ ಬಂದು ಏನ್ ಮಾಡ್ತಾ ಇದಾರೆ, ಕಷ್ಟ ಬೀಳ್ತಾ ಇದಾರೆ. ಮತ್ತೇನು, ಧನ ಸಂಪತ್ತಿ ಜಯ ಪರಾಜಯ್ ಜನ್ಮ ಮೃತ್ಯು ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರನ್ನ ಹೆಂಗಾದ್ರು ಏನ್ ಮಾಡು, ಹೆಂಗಾದ್ರು ಈ ಸಂಸಾರದಿಂದ ಪಾರ ಮಾಡಿಸು. ಸೊ ಭಗವಂತ ಅದ್ರಿಗೆ ಹೇಳ್ತಾರಲ್ವ ತಾನೆ, ವೈಷ್ಣವರು ಅದ್ರಿಗೆ ತಾನೆ ಏನ್ ಮಾಡ್ತಾರೆ, ಮನೆ 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 ಏನ್ ಮಗ್ತಾರೆ, ಮಹದ್ ವಿಚಲನಾಂ ಗೃಹೀನಾಂ ದೀನ ಚೇತಸಾಂ ನಿಶ್ರೇಯಸಾಯ ಭಗವಾನ್ ಕಲ್ಪತೆ ನ ಅನ್ಯತಾ ಕ್ವಚಿತ್. ಸೊ ಏನು ಹೌದು ಅಂತ ಸಾಧುರು ಮನೆ ಮನೆ ಹೋಗಿ ಭಿಕ್ಷೆ ಮಾಡ್ತಾರೆ. ಏನ್ಕೋಸ್ಕರ, ಒಂದೇ ಒಂದು ರೀಸನ್ಗೋಸ್ಕರ. ಏನ್ಕೋಸ್ಕರ ಅಂದ್ರೆ ಆ ಜೀವಿಗಳು ಹೆಂಗಾದ್ರೂ ಉದ್ಧಾರ ಮಾಡ್ಬೇಕು ಅಂತ.
ಅವ್ರು ನನಗೇನಾದ್ರು ಕೊಟ್ರೆ ಅವ್ರಿಗೇನಾಗುತ್ತೆ, ಸುಕೃತಿ ಬರುತ್ತೆ, ಭಕ್ತಿ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಆತರ ಸಾಧು ಬಂದು ಮನೆ 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 ಹೋಗಿ ಭಿಕ್ಷೆ ಮಾಡ್ತಾರೆ. ಒಂದು ಫೇಮಸ್ ಸ್ಟೋರಿ ಇದೆ ಅಲ್ಲಿ ವೃಂದಾವನದಲ್ಲಿ, ಅದನ್ನ ಕರೆಕ್ಟಾಗಿ ನೆನಪಿಲ್ಲ. ಒಂದು ಸಾಧು ಬಂದು ಮನೆಗೆ ಹೋಗ್ತಾರೆ ಭಿಕ್ಷೆ ಮಾಡಕ್ಕೆ. ಅಮ್ಮ ಡೈಲಿ ಬಡ್ಕೊಂತಾನೆ ಇರ್ತಲ್ಲ, ಹೋಗೋಗೆಲ್ಲ ಉಗಿತಾನೆ ಇರ್ತಲ್ಲ ಸಾಧುನ. ಏನಕ್ ಬರ್ತೀಯ, ನಿನ್ಕೇನ್ ಕೆಲ್ಸ ಇಲ್ಲ, ಹಂಗೆ ಹಿಂಗೆ ಹಂಗೆ ಹಂಗೆ ಅಂತ ಚೆನ್ನಾಗಿ ಉಗಿತಾ ಇರ್ತಲ್ಲ. ಆದ್ರೇನು ಸಾಧು ಏನ್ ಕೇರೆ ಮಾಡಲ್ಲ, ಡೈಲಿ ಹೋಗಿ ಭಿಕ್ಷೆ ಮಾಡ್ತಾರೆ ಅವ್ರ ಮನೆಯಲ್ಲಿ. ಆದ್ರೆ ಏನು ಕೊಡಲ್ಲ ಗೊತ್ತು, ಆದ್ರೂ ಅವ್ರ ಮನೆಗೆ ಹೋಗ್ತಾರೆ ಆ ಸಾಧು ಬಂದು ಭಿಕ್ಷಾ ಕೇಳಕ್ಕೆ. ಯಾಕೆ ಏನಾದ್ರು ಒಂದಿನ ಆದ್ರೂ ಒಂದ್ ಕೊಡ್ತಾರೆ, ಸ್ವಲ್ಪ ಕೊಡ್ತಾರೇನೋ ಅಂತ. ಅವಾಗ ಏನಾಯ್ತು, ಅವಾಗ ಏನಾಯ್ತಂದ್ರೆ ಅವ್ರ ಮನೆಯಲ್ಲಿ ಒಂದು ವೇಸ್ಟ್ ಬಟ್ಟೆ ಇತ್ತು. ಡೈಲಿ ಬರ್ತಾ ಇದ್ದೇನೆ ಅಂತ ಏನ್ ಮಾಡ್ತಾರೆ, ಆ ಬಟ್ಟೆ ತೆಗೆದು ಅವ್ರ ಮೇಲೆ ಬಿಸಾಕ್ತಾರೆ, ಆ ಸಾಧು ಮೇಲೆ. ಆ ಸಾಧು ಏನಾಯ್ತು, ಆ ಬಟ್ಟೆ ಎತ್ಕೋಗಿ ಅವ್ರ ಇರೋ ಜಾಗದಲ್ಲಿ ಗುಡ್ಸೆಲ್ ಏನ್ ಮಾಡ್ತಾರೆ ಅಂದ್ರೆ, ಆ ಬಟ್ಟೆನಿಂದ ಈ ತರ ಏನ್ ಮಾಡ್ತಾರೆ, ದಾರ ತರ, ಇಲ್ಲ ದಾರ ಎಲ್ಲ, ಬತ್ತಿ ದೀಪಕ್ಕೆ ಹಾಕ್ತಾರೆ ತಾನೆ, ಬತ್ತಿ ತರ ಮಾಡ್ಬಿಟ್ಟು ಅದ್ರಲ್ಲಿ ದೀಪ ಹಚ್ತಾರೆ ಭಗವಂತನ ಮುಂದ್ಗಡೆ. ಭಗವಂತನ ಮುಂದ್ಗಡೆ ದೀಪ ಹಚ್ತಾರೆ. ಆಮೇಲೆ ನೆಕ್ಸ್ಟ್ ದಿನ ಹೋಗಿ ಅವ್ರ ಮನೆ ಹೋಗ್ತಾರೆ. ಅವಾಗ ಏನಾಯ್ತು, ಮತ್ತೆ ಚೇಂಜ್ ಆಗ್ಬಿಡ್ತಾಳೆ, ಮತ್ತೆ ನೆಕ್ಸ್ಟ್ ದಿನ ಭಿಕ್ಷಾ ಆಗ್ತಾಳೆ. ನೆಕ್ಸ್ಟ್ ದಿನ ಏನಾಯ್ತು, ಆತರ ಇದ್ರೆ ಏನಾಯ್ತು, ಡಿವೋಟಿ ಆಗ್ಬಿಟ್ಲು. ಅಂದ್ರೆ ಅದ್ರಕ್ಕೋಸ್ಕರ ಇದೊಂದೇ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಸಾಧು ಬಂದು ಭಿಕ್ಷೆ ಮಾಡ್ತಾರೆ. ಸೊ ಅದಕ್ಕೆ ಏನು, ಆದ್ರೆ ಅವ್ರು ಬಂದು ಅವ್ರಿಗೇನು ಬೇಕಾಗಿಲ್ಲ, ಮಾಧವೇಂದ್ರಪುರಕ್ಕೆ ಏನಾದ್ರು ಬೇಕಾಗಿತ್ತೇನು, ಅವ್ರು ಯಾವಾಗ ತಿಂತಾರೆ ಯಾವಾಗ ಹೋಗ್ತಾರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಯಾಚಕ ವೃತ್ತಿ ಅವ್ರನ್ನಂತೂ, ಅವ್ರು ಪ್ರಸಾದ ಹುಡ್ಕೊ ಬಂದ್ರೆ ಸ್ವೀಕಾರ ಮಾಡೋರು, ಇಲ್ಲಾಂದ್ರೆ ಸ್ವೀಕಾರನೇ ಮಾಡ್ತಾ ಇರ್ಲಿಲ್ಲ ಅವ್ರು ಬಂದು. ಅಂತವ್ರಿಗೆ ಏನಿದೆ ಆಹಾರ ಬಂದು, ಕೃಷ್ಣ ಭಕ್ತಿ. ಸೊ ಅವ್ರ ಕೃಷ್ಣ ಭಕ್ತಿನೇ ಆಹಾರ, ಭಗವಂತನ ನಾಮನೇ ಅವ್ರಿಗೆ ಆಹಾರ. ತಿಂದ್ರು ಇಲ್ಲಾಂದ್ರೆ ಇಲ್ಲ, ಅವ್ರಿಗೇನು ಬೇಕೇ ಬೇಕಾಗಿಲ್ಲ. ರಘುನಾಥ್ ದಾಸ್ ಗೋಸ್ವಾಮಿ ಏನಕ್ಕೆ ಸಾಕಾಗುತ್ತೆ, ಇಷ್ಟು ಒಂದು ದೊನ್ನೆ ಮೊಸರು, ಆಮೇಲೆ ಎಷ್ಟು 2000 ದಂಡವತ್ ಪ್ರಣಾಮ ಮಾಡ್ತಾ ಇದ್ರು ವೈಷ್ಣವರಿಗೆ, ಭಗವಂತನಿಗೆ 1000 ದಂಡವತ್ ಪ್ರಣಾಮ ಮಾಡ್ತಾ ಇದ್ರು. ಏನ್ ಬೇಕಾಗುತ್ತೆ, ಅವ್ರು ಬಂದು ಏನು ಬೇಕಾಗಿರ್ಲಿಲ್ಲ. ಆದ್ರೆ ಜೀವ ದಯ ಮಾಡೋಕೋಸ್ಕರ ಮಾತ್ರನೇ ಅಟ್ಲೀಸ್ಟ್ ಈ ತರ ಸ್ವೀಕಾರ ಮಾಡೋದು, ಅದು ನರವತ್ಲಿಲ್ಲ. ಅದಕ್ಕೆ ಏನು ಬೇಕಾಗಿರ್ಲಿಲ್ಲ. ಸರಿ ಇದ್ನಲ್ವ, ಇವಾಗ ಇಲ್ಲ ಭಕ್ತಿ ವೈಭವಪುರಿ ಗೋಸ್ವಾಮರಾಜು ಮತ್ತೆ ದಿನ ಏನು ತಿಂದೇ ಇಲ್ಲ, ಅದ್ರನ್ನೇ ಪ್ರಚಾರ ಮಾಡ್ತಾ ಇದಾರೆ. ನೀರ್ ಕುಡ್ಕೊಂಡ್ ಪ್ರಚಾರ ಮಾಡು, ಅವ್ರಿಗೇನು ಆಹಾರ ಬೇಕಾಗುತ್ತೆ, ಏನು ಬೇಕಾಗಿರ್ಲಿಲ್ಲ. ಭಕ್ತಿ ಪ್ರಮೋದ್ ಪುರಿ ಗೋಸ್ವಾಮಿ ಮಹಾರಾಜ್ ಅಂದ್ರೆ ಅವ್ರು ಏನು ಬೇಕಾಗಿರ್ಲಿಲ್ಲ ಅವ್ರಿಗೆ. ಅವ್ರಿಗೂ ಅಷ್ಟೇ, ಈ ಬೇರೆ ನಿದ್ದೆ ಹೋಗ್ತಾ ಇದ್ದೀರಿ 20 ನಿಮಿಷ, ಅದು ಕುತ್ಕೊಂಡ್ ನಿದ್ದೆ ಹೋಗ್ತಾ ಇದ್ರು. ಆದ್ರೂ ಯಾವ ತರ ಮಹಿಮೆ ಇದ್ರು. ಅವ್ರ ಜಗನ್ನಾಥ್ ಟೆಂಪಲ್ ಅಲೋ ಮಾಡ್ಲಿಲ್ಲ, ಯಾಕೆ ಅವ್ರು ವೀಲ್ ಚೇರ್ ಅಲ್ಲಿ ಕರ್ಕೋಗಿತ್ತು. ಜಗನ್ನಾಥ್ ಟೆಂಪಲ್ ಅಲೋ ಮಾಡ್ಲಿಲ್ಲ ಅವ್ರನ್ನ. ಅವಾಗ ಆದ್ರೆ ಅವ್ರು ಏನ್ ಮಾಡಿದ್ರು, ಅವ್ರು ಪ್ರಮೋದ್ ಪುರಿ ಗೋಸ್ವಾಮರಾಜ್, ಭಕ್ತಿ ಪ್ರಮೋದ್ ಪುರಿ ಗೋಸ್ವಾಮರಾಜ್ ಮಾಡ್ತೀವಿ ಆ ಧ್ಯಾನದಲ್ಲೇ ಹೇಳ್ತಾ ಇದ್ರೆ, ನಾನು ಇಲ್ಲೇ ಎತ್ಕೊಂಡು ಆ ಜಗನ್ನಾಥ್ ನೋಡ್ತಾ ಇಲ್ವೇನು, ಇಲ್ಲೇ ಎತ್ಕೊಂಡು ಆ ಬಲದೇವ್ ಸುಭದ್ರ ಮಹಾರಾಜ್ ನೋಡ್ತಾ ಇಲ್ವೇನು, ಇಲ್ಲೇ ಎತ್ಕೊಂಡು ಆ ರಾಧಾಕೃಷ್ಣ ನೋಡ್ತಾ ಇಲ್ವೇನು, ಇಲ್ಲೇ ಎತ್ಕೊಂಡು ಲಲಿತಾ ವಿಶಾಖನ್ ನೋಡ್ತಾ ಇಲ್ವೇನು, ಎಲ್ಲ ಇಲ್ಲೇ ಕೂತ್ಕೊಂಡೆ ನಾನು ನೋಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ಶಿಕ್ಷಕಂತ ಒಂದು ಶಿಷ್ಯ ಇದ್ದಾನೆ, ನೀನೇನಕ್ ಬಂದೆ ಹಂಗೆ ಹಿಂಗೆ ಅಂತ ಬೈದ್ ಕಳ್ಸ್ಬಿಡ್ತಾರೆ. ಸೊ ಅವ್ರು ಬಂದು ಸಾಧು ಈ ತರ ಭಗವಂತನ ಪ್ರಾರ್ಥನೆ ಮಾಡ್ಕೊಂತಾರೆ. ಯಾಕೆ, ನಮ್ನ ಹೆಂಗಾದ್ರೂ ಉದ್ಧಾರ ಮಾಡ್ಲೇಬೇಕು ಅಂತ. ये नाना प्रकार की भोग वासनों के दृढ़ राज्यों में आबद्ध हो रहा है। सब समय आपात रमणीय, किंतु परिणाम में दुखदायी कर्म फल लौकिक एवं स्वर्ग सुख भोग और ज्ञान फल मुक्ति की खोज में बड़े व्यस्त है. ಸೊ ಇವ್ರೇನ್ ಮಾಡಿದಾರೆ, ಯಾವಾಗ್ಲೂ ಬಂದು ಈ ತರ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವಾಗ್ಲೂ ಬಂದು ಏನು, ಈ ಭೋಗವಾಸನಲ್ಲಿ ತುಂಬಿಕೊಂಡಿದ್ದಾರೆ. ಭೋಗವಾಸನದಲ್ಲಿ ಎಷ್ಟು ಭೋಗವಾಸನ ಇದೆ ಅಂದ್ರೆ, ಸೊ ಅಷ್ಟು ತುಂಬಿಕೊಂಡಿದ್ದಾರೆ. ಇದರಿಂದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅರೆ ನನ್ ಕಲ್ಯಾಣ ಏಕ ಮಾತ್ರ ಭಗವದ್ ಭಕ್ತಿದಲ್ಲಿ ಮಾತ್ರನೇ ನನ್ ಕಲ್ಯಾಣ ಇರೋದು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದ್ರಿಗೂ ಸ್ವಾಮಿ ಮಹಾರಾಜ್ ಏನ್ ಮಾಡಿದ್ರು, ಅರೆ ರೋಡಲ್ಲಿ ಎಷ್ಟು ಸತಿ ಓಡಿಸ್ಕೊಂಡಿಲ್ಲ ಅವರು. ಬುಕ್ಸ್ ಹತ್ಕ ಹೋಗ್ತಾ ಇದ್ರೆ ಒಬ್ರು ಸಲ ಇಸ್ಕೊಂತಾನೆ ಇರ್ಲಿಲ್ಲ ಅವ್ರ ಬುಕ್ಸ್ನೆಲ್ಲ. ಫಸ್ಟ್ ಫಾರಿನ್ಗೆ ಹೋಗೋ ಮುಂಚೆ ಟೀ ಅಂಗಡಿದಲ್ಲಿ ಓಡ್ತಾ ಇತ್ತು ಅಷ್ಟೇ ಅವ್ರ ಬುಕ್ಸ್ನ. ಅವರೇ ಅವ್ರ ಭಗವದ್ಗೀತನ ಬರ್ದಿಕ್ಕಿದ್ರೆ ಎಲ್ಲ ಅವಾಗ ಬರ್ದಿಕ್ಕಿದ್ರೆ ಸ್ವಯಂ ಭಗವದ್ಗೀತನ ಎಲ್ಲ ಟ್ರಾನ್ಸ್ಲೇಷನ್ ಮಾಡಿ ಏನು ಬರ್ದಿಕ್ಕಿದ್ರೆ ಅವ್ರ ಅಂತ ಏನ್ ಮಾಡಿದ್ಲು, ಇಲ್ಲ ಟೀ ಕುಡ್ದು ಸೊ ಸೇಲ್ ಮಾಡೋ ಟೀ ಕುಡಿದ್ಲು. ಆದ್ರೆ ಎಷ್ಟು ಸಾಧನೆ ಮಾಡಿರ್ಬೋದು. ಅದಕ್ಕೆ ಹೇಳ್ತಾರಲ್ಲ ಪ್ರಭುಪಾದ ಎಲ್ಲ, ಒಂದು ಜೀವನ ಉದ್ಧಾರ ಮಾಡಿದ್ರೆ ಸಾಕು. ಕೋಟಿ ಹಾಸ್ಪಿಟ್ಲ್ ಕಟ್ಟೋದಕ್ಕಿಂತ, ಎಷ್ಟೇ ಹಾಸ್ಪಿಟ್ಲು ಸ್ಕೂಲ್ಸ್ ಕಟ್ಟೋದಕ್ಕಿಂತ ಒಂದು ಜೀವನ ಉದ್ಧಾರ, ಮಾಯಾ ಸಂಸಾರದಿಂದ ಉದ್ಧಾರ ಮಾಡಿದ್ರೆ ಸಾಕು. ಭಾಗವತಂದಲ್ಲಿ ಒಂದು ಶ್ಲೋಕ ಇಲ್ಲ, ಮಹಾಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ. ಏನಂತಂದ್ರೆ ಏನು, ಪ್ರಾಬ್ಲಮ್ ಅಂದ್ರೆ, ಇಲ್ಲಾಂದ್ರೆ ಒಂದು ಕುಟುಂಬದಿಂದ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಆ ಕುಟುಂಬನ ಊರಿನಿಂದ ತೆಗ್ದಾಕ್ಬೇಕು. ಎಲ್ಲಾರು ಒಪ್ಕೊಂತಾರ? ಯಾಕೆ ಒಪ್ಕೊನಲ್ಲ? ಅದೇ
ಸೊ ಒಂದು ರಾಷ್ಟ್ರಕ್ಕೆ ಅಂದ್ರೆ ಒಂದು ಸ್ಟೇಟ್ಗೆ ಒಂದು ಊರಿನಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಆ ಊರಿನಿಂದ ತೆಗ್ದಾಕ್ಬೋದು. ಅದೇ ಒಂದು ದೇಶಕ್ಕೆ ಒಂದು ಜಿಲ್ಲೆನಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಆ ಜಿಲ್ಲಾನ ತೆಗ್ದಾಕ್ಬೋದು. ಅದೇ ತರನೇ ಒಂದು ಪ್ರಪಂಚಕ್ಕೆ ಒಂದು ಸ್ಟೇಟ್ ನಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಆ ಸ್ಟೇಟ್ ನ ತೆಗ್ದಾಕ್ಬೋದು. ಆದ್ರೆ ಇದು ಫಸ್ಟ್ ಲೈನು. ಎರಡನೇ ಲೈನ್ ಹೇಳ್ತಾರೆ ಒಂದು ಜೀವಿಗೋಸ್ಕರ ಬ್ರಹ್ಮಾಂಡ ತೆಗ್ದಾಕ್ಬೇಕು ಅಂದ್ರೆ, ಒಂದು ಜೀವಿ ಉದ್ಧಾರ ಆಗೋಕ್ಕೋಸ್ಕರ ಬ್ರಹ್ಮಾಂಡ ತೆಗ್ದಾಕ್ಬೇಕು ಅಂದ್ರೆ ಈಸಿಯಾಗಿ ತೆಗ್ದಾಕ್ಬೋದು ಅಂತ ಶ್ಲೋಕ ಹೇಳುತ್ತೆ. ಆದ್ರೆ ಇದನ್ನ ಒಪ್ಕೊಳಲ್ಲ. ಅರ್ಥ ಆಗಿಲ್ವಾ? ಒಂದು ಅಂದ್ರೆ ಏನು, ಒಂದು ಊರ್ಗೋಸ್ಕರ ಒಂದು ಫ್ಯಾಮಿಲಿನ ಇಲ್ಲಾಂದ್ರೆ ಒಬ್ಬರನ್ನ ತೆಗ್ದಾಕ್ಬೋದು. ಒಂದು ಸ್ಟೇಟ್ಗೋಸ್ಕರ ಒಂದು ಊರನ್ನ ತೆಗ್ದಾಕ್ಬೋದು. ಒಂದು ದೇಶಕ್ಕೋಸ್ಕರ ಒಂದು ಜಿಲ್ಲೆನ ತೆಗ್ದಾಕ್ಬೋದು. ಪ್ರಪಂಚಕ್ಕೋಸ್ಕರ ಒಂದು ಬೇಕಂದ್ರೆ ಒಂದು ಸ್ಟೇಟ್ ನ ತೆಗ್ದಾಕ್ಬೋದು. ದೊಡ್ಡದಿಗೆ ಚಿಕ್ಕಾಗ್ಬೇಕು, ದೊಡ್ಡದು ಚಿಕ್ಕದಾಗ್ಬೇಕು. ಆದ್ರೆ ಒಂದು ಜೀವಿ ಬ್ರಹ್ಮಾಂಡದಿಂದ ಉದ್ಧಾರ ಆಗಕ್ಕೆ ಈ ಬ್ರಹ್ಮಾಂಡನೇ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಬ್ರಹ್ಮಾಂಡನೇ ತೆಗ್ದಾಕ್ಬೋದು. ಅವ್ರು ಉದ್ಧಾರ ಆಗಕ್ಕೆ ಪ್ರಯತ್ನ ಬೀಳ್ತಾ ಇಲ್ಲ. ಅಂದ್ರೆ ನೋಡಿ, ಜೀವಿ ಉದ್ಧಾರ ಆಗೋದು ಅಷ್ಟು ಸಾಧಾರಣ ವಿಷಯ ಅಲ್ಲ. ಒಂದು ಜೀವಿ ಮಾಯಾದಿಂದ ರಿಲೀಸ್ ಆಗೋದು ಅಷ್ಟು ಸಾಧಾರಣ ಅಲ್ಲ. ಅದನ್ನಂದ್ರೆ ಅರ್ಥ ಮಾಡ್ಕೊಬೇಕಲ್ಲಿ. ಅಷ್ಟು ಸಾಧಾರಣ ಅಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ದಾನೆ, ಒಂದು ಜೀವನ ಅಂದ್ರೆ ಎಷ್ಟೋ ಬ್ಲಡ್ ಎಷ್ಟು ಗ್ಯಾಲನ್ ಬ್ಲಡ್ ಹೋಗ್ಬೇಕು ಅಂತಾರೆ ಅವ್ರು ಪ್ರಭುಪಾದ್ ಬಂದು. ಅಷ್ಟು ಈಸಿ ಅಲ್ಲ. ಸ್ವಾಮಿ ಮಹಾರಾಜ್ ಹತ್ರನೇ ಕೇಳ್ತಾರೆ ಒಬ್ರು ಬಂದು, ಏನು ನೀವು ಇಷ್ಟಿಷ್ಟು ಟೆಂಪಲ್ಸ್ ಎಲ್ಲ ಕಟ್ತಾ ಇದ್ದೀರಲ್ವಾ, ಅದ್ರ ಬದಲು ಅನಾಥಾಶ್ರಮ ದಾನ ಮಾಡ್ಬೋದು, ಅದ್ರ ಕೊಡ್ಬೋದು, ಇದ್ರ ಮಾಡ್ಬೋದಲ್ವಾ, ಹಂಗೆ ಅಂತ. ಆಗ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಓಕೆ ನೀನ್ ಬಂದು ಒಂದು ಮನೆಗೆ ಹೋಗ್ತೀಯ, ಎಕ್ಸಾಂಪಲ್ ಅಂಬಾನಿ ಮನೆಗೆ ಹೋಗ್ತೀಯ ಅಂತ ಇಟ್ಕೋ. ಎಕ್ಸಾಂಪಲ್ ಅಂಬಾನಿ ಬೇಗಸು ಯಾರೊಬ್ರು ದುಡ್ಡಿರೋರು ಹತ್ರ ಹೋಗ್ತೀಯ, ಮನೆಗೆ ಹೋಗ್ತೀಯ. ಅವ್ರು ನೀನ್ ಹೋಗಿದ ತಕ್ಷಣ ತುಂಬಾ ಸತ್ಕಾರ ಕೊಟ್ಟಿ, ನಿನ್ಗೆಲ್ಲ ತುಂಬಾ ಅತಿಥಿ ಮರ್ಯಾದೆ ಎಲ್ಲ ಕೊಟ್ಟಿ ನಿನ್ ಚೆನ್ನಾಗಿ ನೋಡ್ಕೊಂತಾರೆ. 4-5 ದಿನ 1 ವಾರ ಅವ್ರ ಮನೆಯಲ್ಲೇ ಇರ್ತೀಯ. ನಿನ್ ರಾಜ ತರ ನೋಡ್ಕೊಂತಾರೆ ಅವರು ನಿನ್ನ. ಆಮೇಲೆ ನೀನ್ ಬಂದು ಸರಿ ಊರ್ಗ್ ಹೋಗ್ತೀನಿ ಅಂತ ಹೋಗ್ತಾ ಇದ್ಯಾ, ಬಸ್ಸಲ್ಲಿ ಹೋಗ್ತಾ ಇದ್ರೆ ಅವ್ರ ಮಗ ಕುಡ್ದ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿದ್ದಿದ್ದಾನೆ. ಕುಡ್ದ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಆ ದುಡ್ಡಿರೋನ್ ಮಗ ಕುಡಿದ್ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿದ್ದಿದ್ದಾನೆ. ಅರೆ ನೋಡ್ಬಿಟ್ಟು ಅವ್ರ ಮನಗ ಅಲ್ವಾ ಅಂತ ಏನ್ ಮಾಡ್ಬಿಟ್ಟು ಅವ್ರನ್ನ ತಗೋಗಿ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಹೋಗೋದು, ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಮಾಡ್ಬಿಟ್ಟು ಹೋಗೋದು ಒಳ್ಳೇದಾ? ಇಲ್ಲಾಂದ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬಿಟ್ಟು, ನೋಡಪ್ಪ ನಿನ್ಗೆ ಯಾಕೆ ಕುಡಿತೆ, ನಿನ್ಗೆ ಯಾಕಿದಾರ ಕಷ್ಟ, ನಿಮ್ಮ ಅಪ್ಪ ಎಷ್ಟು ದೊಡ್ಡವ್ರು ಗೊತ್ತಾ, ಹಿಂಗೆಲ್ಲ ಹೇಳ್ಬಿಟ್ಟು ಅವ್ನ್ ಕುಡ್ಸೋದು ಬಿಡೋದು ಬೆಸ್ಟ? ಅದೇ ನಾನು ಮಾಡ್ತಾ ಇರೋದು. ನೀನ್ ಕೊಟ್ರಪ್ಪ, ನೀನ್ ಅನಾಥಾಶ್ರಮದಲ್ಲಿ ಅದು ಇದು ಕೊಟ್ರೆ ಎಷ್ಟ್ ದಿನ ಅಂತ ಕೊಡ್ತೀಯ? 1 ದಿನ 2 ದಿನ 3 ದಿನ ಕೊಡ್ತೀಯ. ಆದ್ರೆ ನಿನ್ನ ಅಪ್ಪ ಯಾರು ಅಂತ ತಿಳಿಸ್ಬಿಟ್ಟು ಅವ್ರ ಅಪ್ಪ ಹತ್ರ ಸೇರಿಸಿದ್ರೆ, ಅವ್ರ ಅಪ್ಪ ಅಷ್ಟು ದುಡ್ಡಿರೋನು, ಜೀವನ ಫುಲ್ ಬೇಕಾದ್ರೆ ನೋಡ್ಕೊಂತಾನೆ. ಅದೇ ಆದ್ರೇನೆ ಜೀವಿನ ಯಾರು? ಪಿತಾಮಹಸ್ಯ ಜಗದ್ದಾತ ಮಾತಾ ದಾತ ಪಿತಾಮಹ. ಎಲ್ಲಾರ್ಗು ಪಿತಾಮಹ, ಎಲ್ಲಾರ್ಗು ಪಿತಾ ಯಾರು? ಸೈಲೆಂಟ್ ಬೆಟ್ಟದಾನೆ ಎಲ್ಲಾರ್ಗು. ಸೊ ಎಲ್ಲ ಪಿತಾಮಹ ಎಲ್ಲ ಯಾರು? ಸೊ ಭಗವಂತ. ಆ ಜೀವಿನ ಬಂದು ನೀನ್ ಕೊಡಿದ್ರೆ ದಾನ ಮಾಡಿದ್ರೆ ಎಲ್ಲ ಎಷ್ಟು ಮಾಡ್ಬೋದು. ನೀ ಕರ್ಮದಲ್ಲಿ ಯೋಗ ದಾನ ಧರ್ಮ ಎಲ್ಲ ಎಷ್ಟು ಮಾಡ್ಬೋದು. ಈ ಶರೀರ ರೋಗನೆ ಆದ್ರೆ ಜನ್ಮ ಅದರಿಂದ ನಿನ್ ಶರೀರ ಎಷ್ಟೇ ಮಾಡ್ಲಿ, ಶರೀರ ಸಂಬಂಧಿತ ಎಷ್ಟೇ ಮಾಡ್ಲಿ, ಆದ್ರೆ ಜನ್ಮ ಮೃತ್ಯು ಜರವರಿಂದ ನೀನ್ ತಪ್ಸಕ್ಕಾಗಲ್ಲ. ಆದ್ರೆ ಮಾತ್ರ ಭಕ್ತಿ ಮಾತ್ರನೇ. ಯಾಕೆ? ನೀನ್ ಅಪ್ಪ ಹತ್ರ ಸೇರಿಸಿದ್ರೆ ಭಗವಂತ ಸೊ ಎಲ್ಲ ಕೊಡ್ತಾನೆ, ಭಗವಂತ ಎಲ್ಲ ನೋಡ್ಕೊಂತಾನೆ. ಆದ್ರೆ ಅದಷ್ಟೊಂದು ಈಸಿ ಅಲ್ಲ. ಅದರಿಂದ ಸಾಧು ಏನ್ ಮಾಡ್ತಾರೆ, ಅದ್ರ ಉದ್ಧಾರ ಮಾಡೋಕೋಸ್ಕರ ಏನ್ ಮಾಡ್ತಾರೆ, ಈ ತರ ಬರೋದು. ಅದ್ರಕ್ಕೆ ಹೇಳ್ತಾರೆ ತಾನೆ, ಸೊ ಪ್ರಭುಪಾದ ಶಿಷ್ಯರು ಹೇಳ್ತಾರೆ, ಈ ಪ್ರಪಂಚ ಏನ್ಕೋಸ್ಕರ ಇದೆ ಗೊತ್ತಾ? ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಏನು ಮೋಸ ನಡೀತಾ ಇದ್ರನು, ಇಷ್ಟೆಲ್ಲ ಅದು ಇದು ಎಲ್ಲ ನಡೀತಾ ಇದ್ರನು, ಒಂದೇ ಒಂದು ರೀಸನ್ಗೋಸ್ಕರ ಇನ್ನು ಭಗವಂತ ಎಲ್ಲ ಕೊಡ್ತಾ ಇದ್ದಾನೆ. ಏನು ಅಂದ್ರೆ ಸಾಧು ಇರೋದ್ರಗೋಸ್ಕರ ಮಾತ್ರನೇ. ಸಾಧು ಇರೋದ್ರಗೋಸ್ಕರ ಮಾತ್ರನೇ ಇದೆಲ್ಲ ನಡೀತಾ ಇದೆ. ಇಲ್ಲಾಂದ್ರೆ ಯಾವಾಗ್ಲೂ ಬ್ರಹ್ಮಾಂಡ ಬ್ಲಾಸ್ಟ್ ಆಗ್ಬಿಡೋದು. ಇವರೆಲ್ಲ ಏನ್ ಮಾಡ್ತಾ ಇದ್ರೆ ಯಾವಾಗ್ಲೂ ಬಂದು ಸಬ್ ಸಮಯ ಅಪಾತ್ ರಮಣೀಯ ಕಿಂತು ಪರಿಣಾಮ ದುಃಖದಾಯಿ ಕರ್ಮಫಲ್, ಮತ್ತೆ ಕರ್ಮಫಲಕ್ಕೋಸ್ಕರ, ಸ್ವರ್ಗ ಸುಖ ಭೋಗಕ್ಕೋಸ್ಕರ, ಜ್ಞಾನ ಫಲಕ್ಕೋಸ್ಕರ, ಮುಕ್ತಿಗೋಸ್ಕರ ಯಾವಾಗ್ಲೂ ಏನ್ ಮಾಡ್ತಾ ಇರ್ತಾರೆ ಈ ಜೀವಿಗಳು ಬಂದು ಕಷ್ಟ ಬೀಳ್ತಾ ಇರ್ತಾರೆ. ಏನ್ಕೋಸ್ಕರ? ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ಯಾವ್ದು ಶಾಶ್ವತ ಅಲ್ಲ. ಸೊ ಹೇಳ್ತಿರಲ್ವಾ, ಓಕೆ ನಾವು ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ಇವತ್ತು ಸಂತೋಷ ಆಗಿಲ್ಲ, ನಾಳೆ ಸಂತೋಷ ಆಗಿರ್ತೀನಿ ಅಂತ. ನನಗೆ ಇದೊಂದು ಕೆಲಸ ಆಗ್ಬೇಕು, ಆ ಕೆಲಸ ಆಗ್ಬಿಟ್ರೆ ನಾನು ಸಂತೋಷ ಆಗಿರ್ತೀನಿ ಅಂತ. ಅದ್ ಯಾವಾಗ್ಲೂ ಸೊ ನೀರಲ್ಲಿ ಬರ್ಕಿಕ್ಕೋಬೇಕು ಅಂತ ನಾಳೆ ಸಂತೋಷ ಆಗಿರ್ತೀನಿ ಅಂತ, ಅದ್ ಯಾವಾಗ್ಲೂ ಸಾಧ್ಯ ಇಲ್ಲ.
ಹಾ ಇವಾಗ ಭಕ್ತಿ ಮಾಡಿ ಅಂದ್ರೆ ಇವಾಗ ಸ್ವಲ್ಪ ಕೆಲಸ ಆಗ್ಬೇಕು, ಆ ಕೆಲಸ ಆದೋಗ್ಮೇಲೆ ನಾನು ಬಂದು ಆರಾಮಾಗಿ ಕೂತ್ಕೊಂಡು ಭಜನೆ ಮಾಡ್ತೀನಿ. ಎಕ್ಸಾಂಪಲ್ ಸರೋಜಮ್ಮನೆ ಇಲ್ಲ ಕೂತ್ಕೊಂಡಿದ್ದಾರಲ್ವಾ, ನನ್ ಮಕ್ಳಿಗೆ ಮದ್ವೆ ಆಗ್ಬಿಡ್ಲಿ, ಸೊ ಆಮೇಲೆ ನಾನೇನು ಸೊ ತೀರೋಗ್ಬಿಡ್ಲಿ, ಆಮೇಲೆ ನಾನು ಬಂದು ಮಡ್ದೆಲ್ಲ ಇದ್ಬಿಡ್ತೀನಿ. ಹೇಳಿದ್ದಷ್ಟೇ ಬಾಯಿ ಮಾತುಗಳೇ. ಹಾ ಹಾ ಇಲ್ಲ ಇವಾಗ್ಲೂ ಆಗಲ್ಲ, ಇವಾಗ್ಲೂ ಬರಲ್ಲ. ಈಗ ನಮ್ಮ ಮಗ ಮನೆ ಕಟ್ತಾ ಇದ್ದೇನೆ, ಮನೆ ಬರ್ತೀನಿ. ನೋಡ್ಕೋರು ಯಾರು ಇಲ್ಲ. ಹಾ ನೋಡ್ಕೊಂಡವ್ರು ಯಾರು ಇಲ್ಲ. ಇಲ್ಲೇ ಕುತ್ಕೊಂಡಿದ್ದೀನಿ. हरे कृष्णा सरोजा माता जी, मैं किंता अवमान तू बंद कर यार, तू बंद कर. ಅಷ್ಟೇ, ಯಾವ ಒಳಗ ಸಹಾಯ ಆಗಲ್ಲ ಅದು. ಅದೇ ನಾವ್ ಅನ್ಕೊಳ್ಬೋದು. ಸೊ ನನ್ಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಕರೆಕ್ಟ್ ಆಗಿಲ್ಲ, ಫ್ಯೂಚರ್ ಅಲ್ಲಿ ಒಂದು ಕೆಲಸ ಆಗ್ಬೇಕು, ಕೆಲಸ ಆಗ ನಾನು ಆರಾಮಾಗಿ ಕುತ್ಕೊಂಡ್ ಭಕ್ತಿ ಮಾಡ್ತೀನಿ. ಅದ್ ಯಾವಾಗ್ಲೂ ಆಗ್ದಿರೋ ಕೆಲಸ ಅಲ್ಲ. ಆತರ ಆ ದಿನ ಯಾವತ್ತೂ ಬರಲ್ಲ. ಇನ್ನು ಇವಾಗ ಇರೋಕ್ಕಿಂತ ಇನ್ನೂ ಜಾಸ್ತಿ ಮೋಸವಾಗ ಸಿಕ್ಕಾಕೊಂತೀಯ ಆ ಟೈಮಲ್ಲಿ. ಯಾಕೆ ನೀನ್ ಮಾಡ್ತಾ ಇರೋದ್ ಕೆಲಸ ಏನು? ಕರ್ಮ ಕೆಲಸ. ಅಂದ್ರೆ ಕರ್ಮ ಅದ್ ಬಂದು ಮಾಯಾ ಜಗತ್ತಿಗೆ ಸಂಬಂಧಪಟ್ಟಿರೋದು. ನೀನ್ ಎಷ್ಟೆಷ್ಟು ಮಾಡ್ತೀಯೋ ಅಷ್ಟಷ್ಟು ಒಳಗಡೆ ಹೋಗಿ 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 ಸಿಕ್ಕಾಕೊಂತ ಇದೆಯ ತಪ್ಪ ಹೊರಗಡೆ ಬರಕ್ ಆಗಲ್ಲ. ಅದರಿಂದ ಏನ್ ಮಾಡ್ಬೇಕು? ಇರೋ ಪೊಸಿಷನ್ ದಲ್ಲೇ ಭಗವಂತನ ಪ್ರಾರ್ಥನೆ ಮಾಡ್ಬೇಕು. ಪ್ರಭು ಇವಾಗ ಇರೋ ಪೊಸಿಷನ್ ನನಗೆ ಎಷ್ಟೋ ಬೆಸ್ಟ್ ಭಜನೆ ಮಾಡಕ್ಕೆ, ಇವಾಗ ಇರೋ ಪೊಸಿಷನ್ ನನಗೆ ಬೆಸ್ಟ್ ಪೊಸಿಷನ್ ನಾನು ಭಜನೆ ಮಾಡಕ್ಕೆ. ಪ್ರಭು ನಾನು ಇವಾಗ್ನಿಂದಾನೇ ಪ್ರಾರ್ಥನೆ ಮಾಡ್ತೀನಿ. ನಮ್ ಮುಂದೆ ಅಂತೂ ಆಗಲ್ಲ. ಮುಂದೆ ನನಗಿನ್ನೂ ಯಾಕೆ ಇನ್ನೂ ಅನ್ಕೊಬೋದು ಅಷ್ಟೇ, ಅದು ಒಂದು ಭ್ರಮೆ ಅಷ್ಟೇ. ಮುಂದೆ ನಾನು ಭಜನೆ ಮಾಡ್ಬೋದು ಅಂತ. ಅರೆ ನೀನ್ ಇವಾಗ್ಲೇ ಭಜನೆ ಮಾಡಕ್ ಆಗ್ತಾ ಇಲ್ಲ, ಇನ್ನು ಮುಂದ್ಗಡೆ ಇನ್ನೂ ಆ ಕಾಮ ವಾಸನೆ ಇನ್ನೂ ಜಾಸ್ತಿ ಆಗುತ್ತೆ. ಇಷ್ಟ ಯಾಕಂದ್ರೆ ಇಷ್ಟ ದಿನ ಭಜನೆ ಮಾಡ್ತಾ ಇಲ್ಲ, ಆ ಭೋಗ ವಾಸನೆ ಕಾಮ ವಾಸನೆ ಇನ್ನೂ ಜಾಸ್ತಿ ಆಗುತ್ತೆ. ಆವಾಗ ಹೋಗಿ ಹೆಂಗ್ ಭಜನೆ ಮಾಡ್ಬಿಡ್ತೀಯ? ಅವಾಗ ಹೇಳ್ದಲ್ಲ, ಚಿಕ್ಕ ವಯಸ್ಸದಲ್ಲಿ ಭಗವದ್ಗೀತೆ ಹೋಗ್ಬಾರ್ದು, ವಯಸ್ಸಾದ್ಮೇಲೆ ಹೋಗ್ಬೇಕು. ಅವಾಗ ಕನಿಕ ಅನ್ಸಲ್ಲ. ಕುತ್ಕೊಂಡ್ರೆ ನಿಂತ್ಕೊಳಕಾಗಲ್ಲ, ನಿಂತ್ಕೊಂಡ್ರೆ ಜಪ ಮಾಲೆ ಹಿಡ್ಕೊಳಕಾಗಲ್ಲ, ಒಂದು ಉಪವಾಸ ಮಾಡಕ್ಕಾಗಲ್ಲ, ಏಕಾದಶಿ ಮಾಡಕ್ಕಾಗಲ್ಲ, ಏನ್ ಭಜನೆ ಮಾಡಕ್ಕಾಗ್ಬಿಡುತ್ತೆ. ಸೊ ಅದರಿಂದ ವೈಷ್ಣವ್ ಪ್ರಾರ್ಥನೆ ಮಾಡ್ತಾರ ಭಗವಂತನೇನು ಇನ್ ಲೋಗಕ್ಕೂ ನಿನ್ ಭಕ್ತಿ ಬೆಲೆ ಹೆಂಗ್ ರುಚಿ ಬರುತ್ತೆ ಪ್ರಭು. ಆತರ ಹೇಳ್ತಾ 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 ಏನ್ ಮಾಡ್ತಾರೆ, ಆತರ ಜೀವ್ ಬಂದು ಆ ವೈಷ್ಣವ್ರು ಬಂದು ಏನ್ ಮಾಡ್ತಾರೆ, ಭಾವ ವಿಭೋರ್ ಹೋಕರ್ ಉಚ್ಚ ಸ್ವರ್ಸೆ ಪದ ಗಾನ್ ಕರ್ನೆ ಲಗ್ತಾ ಹೇ. ಆ ಭಗವಂತನ ಹತ್ರ ಈ ತರ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಏನು? ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲವು ನಾಸ್ತ ಇವ ಗತಿರನ್ಯತ. ಹರಿನಾಮ 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 ತಪ್ಪು ಬೇರೆ ಇನ್ನೇನು ಗತಿ ಇಲ್ಲ. ಭಗವಂತ. ಸೊ ಏನು ಈ ಕಲಿಯುಗದಲ್ಲಿ ಹರಿನಾಮ ಬಿಟ್ಟು ಬೇರೆ ಇನ್ನೇನ್ ಗತಿನೇ ಇಲ್ಲ. ಅದಕ್ಕೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ ನಾಮ ಇವ ಕೇವಲಂ. ಈ ಬ್ರಹ್ಮಾಂಡದಲ್ಲಿ ಪಾತಾಳ ಲೋಕದಿಂದ ಬ್ರಹ್ಮ ಲೋಕವರೆಗೂ ಎಲ್ಲೋದ್ರೂ ಎಲ್ಲ ನಾಶ ಆಗೋ ವಸ್ತುನೆ, ಎಲ್ಲ ಅನಿತ್ಯ ವಸ್ತುನೆ, ಎಲ್ಲ ನಾಶ ಆಗೋ ವಸ್ತುನೆ. ಆದ್ರೆ ಸತ್ಯ ಹೇಳ್ತಾ ಇದ್ದೀನಿ. ಏನು? ಹರಿನಾಮ ಮಾತ್ರನೇ ನಿತ್ಯ, ಹರಿನಾಮ ಮಾತ್ರನೇ ಸತ್ಯ. ಸೊ ಹರಿನಾಮ ಆಶ್ರಯ ಪಡಿರ್ಬೇಕು. ಸೊ अर्थात कलयुग में हरि का नाम ही एकमात्र गति है, इसका अतिरिक्त और कोई गति नहीं है, और निश्चित रूप में गति नहीं है. ಸೊ ಹರಿನಾಮ ಬಿಟ್ಬಿಟ್ಟು ಬೇರೆ ಇನ್ನೇನು ಗತಿ ಇಲ್ಲ. ಸೊ ವೈಷ್ಣವರು ಈ ತರ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಸೊ ಅವ್ರು ಎಷ್ಟು ಸಹಿಷ್ಣುವಾಗಿರ್ತಾರೆ ಆ ವೈಷ್ಣವ ಬಂದು, ಅಷ್ಟು ಸಹನವಾಗಿದ್ರೇನೆ ಭಗವಂತನ ನಾಮ ನಿಜವಾದ ಶುದ್ಧ ನಾಮ ಬರೋದು. So वांछा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः.